ಹರಿ ಓಂ ನಮಸ್ಕಾರ. ಹರಿ ಓಂ ಗುರುಗಳೇ ನಮಸ್ಕಾರ. ಜೈ ಶ್ರೀರಾಮ್ ಗುರುಗಳೇ. ನಮಸ್ತೆ ಗುರುಜಿ. ಗುರುಗಳೇ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ. ಜೈ ಇವತ್ತು ನಮ್ಮ ಪಯಣ ಅಂಜನಾದ್ರಿ ಕಡೆ ನಡೀತಾ ಇದೆ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ಗುರುಜಿ. ಹರಿ ಓಂ ಗುರು. ನಾವು ಹನುಮಂತರಾಯನ ಗುರುಜಿ ಅಂಜನಾದ್ರಿ ಬೆಟ್ಟ. ನಮಸ್ತೆ ಗುರುಜಿ. ಎಲ್ಲರಿಗೂ ತೋರ್ಸಮ್ಮ, ಅವರು ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ನಮಸ್ತೆ. ನಮಸ್ತೆ ಗುರುಜಿ. ಅಂಜನಾದ್ರಿ ಬೆಟ್ಟ ಆನ್ ದ ವೇ. ಅಂಜನಾದ್ರಿ ಬೆಟ್ಟಗೆ ಹತ್ರ ಇದೀವಿ. ಆಕ್ಚುಲಿ ತುಂಬಾ 36 ವರ್ಷ ಕಳ್ಕೊಂಡೆ ಇವತ್ತು ಸಾಧ್ಯ ಆಯ್ತು ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋದಕ್ಕೆ. ಇದು ಸೆಕೆಂಡ್ ಟೈಮ್ ಹನುಮಾನ್ ಚಾಲೀಸ ಕ್ಲಾಸ್ ಅಟೆಂಡ್ ಮಾಡ್ತಾ ಇರೋದು. ಏನೋ ಗುರುಗಳ ದಯೆಯಿಂದ ಅಂಜನಾದ್ರಿ ಬೆಟ್ಟ ಹೋಗ್ತಾ ಇದೀವಿ. ಒಳ್ಳೇದಾಗ್ಲಿ. ಫಸ್ಟ್ ಈಗ ಗುರುವಿನ ಆಂಜನೇಯನ ಪ್ರಾರ್ಥನೆಯಲ್ಲಿಗೆ ಶುರು ಮಾಡೋಣ. ಎಲ್ಲರೂ ನಮಸ್ತೆ ಪೊಸಿಷನ್ ಬನ್ನಿ. ಓಂ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠಂ ವಾತಾತ್ಮಜಂ ವಾನರಯೋಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಓಕೆ, ಸೊ ಈಗ ನಾವು ಹನುಮಂತರಾಯನ ಬಗ್ಗೆ ನಿನ್ನೆ ಜನನ ಯಾವ ರೀತಿ ಆಯಿತು ಅನ್ನೋದನ್ನ ನಾವೆಲ್ಲರೂ ತಿಳ್ಕೊಂಡಿದ್ದಾಯ್ತು. ಆದರೆ ಹನುಮಾನ್ ಚಾಲೀಸ ಅನ್ನೋದು ಯಾವ ರೀತಿ ಬಂತು ಅನ್ನೋದನ್ನು ತಿಳ್ಕೊಳ್ಳೋಣ. ಆ ತಿಳ್ಕೊಳ್ಳೋದಕ್ಕಿಂತ ಮೊದಲು ನೀವು ಎಷ್ಟು ಸಬ್ಡಲ್ ಬಾಡೀಸ್ಗಳಲ್ಲಿ ಎಲ್ಲ ಶರೀರಗಳು ಎಷ್ಟು ಶುದ್ಧವಾಗಿದೆ, ಎಷ್ಟು ಬ್ಲಾಕೇಜಸ್ ಇದೆ ಅನ್ನೋದನ್ನ ಒಂದು ಬಾರಿ ಟೆಸ್ಟ್ ಮಾಡಲ. ನೀವು ಎಷ್ಟು ಫಿಟ್ ಆಗಿದ್ದೀರಿ ಅಂತ ನೀವು ಅಂದ್ಕೊಳ್ಬೋದು, ನಾನು ಫಿಸಿಕಲಿ ತುಂಬಾ ಫಿಟ್ ಗುರುಜಿ, ಭಯಂಕರ ಫಿಟ್ ಇದ್ದೀನಿ ನಾನು, ಮಸಲ್ಸ್ ನೋಡಿ ಎಷ್ಟು ಫಿಟ್ ಆಗಿದೆ, ಬೌನ್ಸರ್ಸ್ಗಳ ರೀತಿ ಇದ್ದೀನಿ ನಾನು ಅಂತ ನೀವು ಅಂದ್ಕೊಂಡಿರ್ತೀರಿ. ಆದ್ರೆ ನಾನು ಹೇಳಿದ್ನಲ್ಲ, ಇನ್ನೂ 6 ಶರೀರಗಳಿದೆ ಈ ದೇಹದ ಜೊತೆಯಾಗಿ, ಇನ್ನೂ 6 ಶರೀರಗಳಿದೆ. ಅದನ್ನ ಸಬ್ಡಲ್ ಬಾಡೀಸ್ ಅಂತ ಕರಿತೀವಿ. ಅದರಲ್ಲಿ ಎಷ್ಟು ಜನ ವೀಕ್ ಇದ್ದಾರೆ ಅನ್ನೋದನ್ನ ಒಂದು ಬಾರಿ ಟೆಸ್ಟ್ ಮಾಡೋಣ. ಎಲ್ಲರೂ ಎದ್ದು ನಿಂತ್ಕೊಳ್ಳಿ. ಹೊರಗಡೆ ಇರೋರು, ಟ್ರಾವೆಲಿಂಗ್ ಅಲ್ಲಿ ಇರೋರು ಏನು ತೊಂದರೆ ಇಲ್ಲ. ಮನೇಲಿ ಇರೋರು, ಆನಂದವಾಗಿ ಕುಳಿತಿರೋರು, ಏನು ಸಮಸ್ಯೆ ಇಲ್ಲ ಅನ್ನುವಂಥವ್ರು ಅಂಥವ್ರು ಮಾತ್ರ ಎದ್ದು ನಿಂತ್ಕೊಳ್ಳಿ. ಎದ್ದು ನಿಂತ್ಕೊಂಡು ಬಲ ಮಂಡಿ ಮೇಲೆ ಎಡ ಮಂಡಿಯನ್ನು ಇಡಿ, ಒಂಟಿ ಕಾಲಲ್ಲಿ ನಿಂತ್ಕೊಳ್ತಾರಲ್ಲ ಆ ರೀತಿ. ಈ ನಿಮ್ಮ ಎಡ ಮಂಡಿ ಇದೆಯಲ್ಲ, ಈ ಬಲ ಮಂಡಿಯಲ್ಲಿ ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಿ. ಎಡ ಮಂಡಿಯನ್ನ ಈ ಬಲ ಮಂಡಿಗೆ ಕನೆಕ್ಟ್ ಮಾಡಿ, ಒಂಟಿ ಕಾಲಲ್ಲಿ ನಿಲ್ತಾರಲ್ಲ ಟ್ರೈ ಮಾಡಿ. ನಮಸ್ತೆ ಪೊಸಿಷನ್ ಬನ್ನಿ. ಒಂದು 5 ಸೆಕೆಂಡ್ಸ್ ಕಣ್ಮುಚ್ಚಿ. ಒಂದು 5ರಿಂದ 10 ಸೆಕೆಂಡ್ ಕಣ್ಮುಚ್ಚಿ ನಿಂತ್ಕೊಳ್ಳಿ. ಈಗ ನೀವು ಗಮನಿಸಿ, ನೀವು ಎಷ್ಟು ಫಿಟ್ ಇದ್ದೀರಿ ಅಂತ ಗಮನಿಸಿ. ಏನು ಹಿಡ್ಕೊಂಡು ನಿಂತ್ಕೊಳ್ಳೋದಲ್ಲ, ಪರವಾಗಿಲ್ಲ. ಫಸ್ಟ್ ನಿಂತ್ಕೊಳ್ಳುವಾಗ ಹಿಡ್ಕೊಂಡು ನಿಂತ್ಕೊಳ್ಳಿ, ಆಮೇಲೆ ಒಂದು 5 ಸೆಕೆಂಡ್ ಕಣ್ಮುಚ್ಚಿ. ನಿಮ್ಮ ಒಳ ಶರೀರಗಳು ಎಷ್ಟು ತೂರಾಡ್ತಾ ಇದೆ ಗಮನಿಸಿ. ಒಳ ಶರೀರಗಳು ಡ್ರಿಂಕ್ಸ್ ಮಾಡೋ ಬಾಡಿಗಳ ರೀತಿ ಕಾಣಿಸ್ತಾ ಇದೆ. ನೀವು ಈ ಒಂಟಿ ಕಾಲಲ್ಲಿ ನಿಂತು ಜಸ್ಟ್ ಕಣ್ಣು ಮುಚ್ಚಿದ್ರೆ ಇಮಿಡಿಯೇಟ್ ಆಗಿ ನಿಮ್ ಸಬ್ಟಲ್ ಬಾಡಿ ಕನೆಕ್ಟ್ ಆಗ್ತದೆ.
ನಿಮ್ ಫಿಸಿಕಲ್ ಬಾಡಿಯಿಂದ ಇಮಿಡಿಯೇಟ್ ಆಗಿ ನಿಮ್ ಸಬ್ಡಲ್ ಬಾಡಿ ಕನೆಕ್ಟ್ ಆಗ್ತದೆ. ಸಬ್ಡಲ್ ಬಾಡಿ ಕನೆಕ್ಟ್ ಆಗಿದ ತಕ್ಷಣ ಅಲ್ಲಿ ಸಾಕಷ್ಟು ಬ್ಲಾಕೇಜಸ್ಗಳಿದ್ರೆ, ಅಲ್ಲಿ ಸಾಕಷ್ಟು ಅಡೆತಡೆಗಳಿದ್ರೆ ನಿಮ್ ಹಿಂಗ್ ತೂರಾಡಿಸ್ತಾ ಇರುತ್ತೆ. ಯಾವ ಕಡೆ ಜಾಸ್ತಿ ಭಾರ ಇದೆಯೋ ಆ ಕಡೆ ಎಳಿತಾ ಇರುತ್ತೆ ನಿಮ್ಮನ್ನ. ಅಲ್ಲೂ ನೀವು ಫಿಟ್ ಆಗಿ ನಿಂತ್ಕೊಳ್ಬೇಕು. ಅಲ್ಲಿ ನೀವು ಫಿಟ್ ಆಗಿ ನಿಂತ್ಕೊಂಡ್ರೆ ನೀವು ಸರ್ವ ರೀತಿಯಲ್ಲೂ ಆರೋಗ್ಯವಾಗಿದ್ದೀರಿ, ನಿಮ್ಮೆಲ್ಲ ಶರೀರಗಳು ಶುದ್ಧವಾಗಿದೆ ಅಂತ ಅರ್ಥ. ಯೋಗಾಭ್ಯಾಸಗಳನ್ನ ಮಾಡುವಂಥವ್ರು ಅಥವಾ ಈ ಬ್ರೀತಿಂಗ್ ಎಕ್ಸಸೈಸ್ಗಳಿದೆ ಅದನ್ನು ಮಾಡುವಂಥವ್ರು ಈ ಶರೀರಗಳೆಲ್ಲ ಶುದ್ಧವಾಗಿರ್ತದೆ. ಮುಂದಿನ ದಿನಗಳಲ್ಲಿ ಹಿಮಾಲಯನ್ ಕ್ರಿಯಾ ಯೋಗ ಹೇಳ್ಕೊಡ್ತಾನೆ. 10 ದಿವಸಗಳ ಕಾಲ ಇರ್ತದೆ ಕ್ಲಾಸ್. ಅದರಲ್ಲಿ ನಮ್ಮ ಪ್ರಾಚೀನ ಋಷಿಮುನಿಗಳು ಯಾವ ರೀತಿ ಆ ಬ್ರೀತಿಂಗ್ ಟೆಕ್ನಿಕ್ಸ್ಗಳನ್ನ ಮಾಡ್ತಿದ್ರು, ಅದನ್ನ ಮಾಡೋದ್ರಿಂದ ನಮ್ಮ ಎಲ್ಲ ಶರೀರಗಳು ಪ್ಯೂರಿಫಿಕೇಶನ್ ಆಗ್ತದೆ. ನಾನು ನಾಗ್ಪುರಲ್ಲಿ ಒಬ್ಬರ ಅಘೋರಿಗಳ ಜೊತೆ 21 ದಿವಸಗಳ ಕಾಲ ಇದ್ದೆ. ಅದೊಂದು ಪ್ರೋಗ್ರಾಮ್ ಅನ್ನ ಮಾಡಿದ್ರು. ಎಲ್ಲರೂ ಕುತ್ಕೊಳ್ಳಿ, ಆರಾಮಾಗಿ ಕುತ್ಕೊಳ್ಳಿ. 21 ದಿವಸಗಳ ಕಾಲ ಅವರ ಬಳಿ ಇರುವಂತ ಒಂದು ಮಹಾಭಾಗ್ಯ ಸಿಕ್ಕಿತ್ತು. ಆ ಸಮಯದಲ್ಲಿ ಅವರು ಹಿಮಾಲಯದಲ್ಲಿರುವಂತಹ ಗುರುಗಳು ಯಾವ ರೀತಿ ಸಾಧನೆಗಳನ್ನು ಮಾಡ್ತಾರೆ, ನಮ್ಮಲ್ಲಿರುವಂಥ ಪ್ಯೂರ್ ಪೊಟೆನ್ಷಿಯಲ್ ಎನರ್ಜಿಯನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಯಾವ್ಯಾವ ಪ್ರಾಕ್ಟೀಸ್ಗಳನ್ನು ಮಾಡಬೇಕು ಅನ್ನೋದೆಲ್ಲ ತಿಳ್ಕೊಂಡು ಬಂದು ಅದನ್ನು ಸಾಕಷ್ಟು ಬಾರಿ ಪ್ರಾಕ್ಟೀಸ್ ಮಾಡಿದ್ವಿ. ಅದೆಲ್ಲ ಮಾಡಿದ ನಂತರವೇ ನಮ್ಮ ಬದುಕಲ್ಲಿ ಅತ್ಯದ್ಭುತವಾದ ಬದಲಾವಣೆಗಳಾಗಿತ್ತು. ಅದನ್ನು ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ತಿಳಿಸ್ಕೊಡ್ತೇನೆ. ಹಿಮಾಲಯನ್ ಕ್ರಿಯಾ ಯೋಗ, ಆ ಯೋಗದಲ್ಲಿ ಸಾಕಷ್ಟು ಒಂದು 10-15 ರೀತಿಯ ಬ್ರೀತಿಂಗ್ ವಿಧಾನಗಳು ಬರ್ತದೆ, ಉಸಿರಾಟದ ಕ್ರಿಯೆಗಳು ಬರ್ತದೆ. ಆ ಉಸಿರಾಟದ ಕ್ರಿಯೆಗಳು ನಿಮ್ಮೆಲ್ಲ ಶರೀರಗಳನ್ನ ಪ್ಯೂರಿಫಿಕೇಶನ್ ಮಾಡ್ತವೆ. ಎಲ್ಲ ಶರೀರಗಳನ್ನ ಪ್ಯೂರಿಫಿಕೇಶನ್ ಮಾಡುತ್ತೆ, ನಿಮ್ಮ ಚಕ್ರಗಳನ್ನ ಪ್ಯೂರಿಫಿಕೇಶನ್ ಮಾಡುತ್ತೆ, ನಿಮ್ಮಲ್ಲಿರುವಂತ ಇನ್ನರ್ ಪೊಟೆನ್ಷಿಯಲ್ ಪವರ್ಸ್ ಅನ್ನ ಇನ್ಕ್ರೀಸ್ ಮಾಡುತ್ತೆ, ನಿಮ್ಮ ಲೈಫ್ ಫೋರ್ಸ್ ಎನರ್ಜಿಯನ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ಎಷ್ಟು ಜನ ಫಿಟ್ ಇದ್ದೀರಿ ನೋಡ್ಕೊಂಡ್ರ? ಎಷ್ಟು ಜನ ಬಹಳ ಫಿಟ್ ಇದ್ದೀನಿ ಅಂತ ಅನ್ನಿಸ್ತು ಹೇಳ್ಬೋದು? ಪರವಾಗಿಲ್ಲ ಗುರುಜಿ, ಆಗಿದ್ದೀನಿ. ಸ್ವಲ್ಪ ವಾಲಾಡ್ತಿದ್ವಿ ಗುರುಜಿ. ನಾವು ಸ್ವಲ್ಪ ನಿಂತ್ಕೊಂಡೆ, ಆಮೇಲೆ ಸ್ವಲ್ಪ ವಾಲ್ದಂಗಾಯ್ತು. ಜಾಸ್ತಿನೇ ವಾಲಾಡ್ತಿದ್ವಿ ಗುರುಜಿ. ಜಾಸ್ತಿ ತೂರಾಡ್ತಿದ್ರ? ಫಸ್ಟ್ ಸ್ವಲ್ಪ ಆಮೇಲೆ ನಿಂತ್ಕೊಂಡೆ, ಸ್ವಲ್ಪ ಪರವಾಗಿಲ್ಲ ಸರ್. ಫಸ್ಟ್ ಸ್ವಲ್ಪ ವಾಲಾಡ್ದೆ ಸರ್. ಯಾರಲ್ಲಿ ಮನಸ್ಸು ವಿಪರೀತ ಚಂಚಲ ಇರುತ್ತೆ ಮತ್ತೆ ಮನಸ್ಸು ಸ್ಟೆಬಿಲಿಟಿ ಇರಲ್ಲ, ಈ ಪ್ರಾಕ್ಟೀಸ್ ಅನ್ನು ಡೈಲಿ 5-5 ನಿಮಿಷ ಮಾಡಿ. ಮನೇಲಿ ಒಂಟಿ ಕಾಲಲ್ಲಿ ನಿಂತು ಕೈ ಹಿಡ್ಕೊಂಡು ಕಣ್ಣು ಮುಚ್ಚೋದನ್ನ ಅಭ್ಯಾಸ ಮಾಡಿ. ಫಸ್ಟ್ ಬಿಗಿನಿಂಗ್ ನಿಮ್ನ ತೂರಾಡ್ಸುತ್ತೆ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಆಫ್ಟರ್ ಒಂದು 11 to 20 ಡೇಸ್ ನಿಮ್ಗೊಂದು ಸ್ಥಿರತೆ ಬರುತ್ತೆ. ಅಟ್ಲೀಸ್ಟ್ ಒಂದು 1 minute ನಿಂತ್ಕೊಳ್ಳೋ ಎಬಿಲಿಟಿ ಬರುತ್ತೆ, ಆಮೇಲೆ 2 minutes ನಿಂತ್ಕೊಳ್ಳೋ ಎಬಿಲಿಟಿ ಬರುತ್ತೆ. ಒಂಟಿ ಕಾಲಲ್ಲಿ ನಿಂತು ಗಂಟೆಗಟ್ಟಲೆ ಸಾಧನೆ ಮಾಡ್ತಿದ್ರಿ ನಮ್ಮ ಪ್ರಾಚೀನರು. ಒಂಟಿ ಕಾಲಿನ ಸಾಧನೆಯನ್ನ ಮಾಡ್ತಿದ್ರು ಅಂದ್ರೆ ಅವ್ರ ಮನಸ್ಸಿನ ಸ್ಟೆಬಿಲಿಟಿಯನ್ನ ಇನ್ಕ್ರೀಸ್ ಮಾಡುವಂತ ಪ್ರಾಕ್ಟೀಸ್ ಇದು. ಮನೋ ಸ್ಟೆಬಿಲಿಟಿ ಇನ್ಕ್ರೀಸ್ ಮಾಡೋ ಪ್ರಾಕ್ಟೀಸ್ ಇದು. ಸೊ ಈ ಪ್ರಾಕ್ಟೀಸ್ ಅನ್ನ ನೀವು ಮನೇಲಿದ್ದಾಗ, ಸಮಯ ಇದ್ದಾಗ, ಖಾಲಿ ಹೊಟ್ಟೆಲಿದ್ದಾಗ, ಚೆನ್ನಾಗಿ ಊಟ ಮಾಡ್ಕೊಂಡು ಮಾಡಬಾರ್ದು. ಹೊಟ್ಟೆಗಳನ್ನೆಲ್ಲ ಭಾರ ಇಟ್ಕೊಂಡು ಮಾಡಬಾರ್ದು. ಸೊ ಇದನ್ನ ನೀವು ಮನೆಯಲ್ಲಿ ಒಂದು 5-5 ನಿಮಿಷ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಮಕ್ಳುಗಳಿಗೆ ಮಸ್ಟ್ ಅನ್ಶುಡ್ ಹೇಳ್ಕೊಡಿ. ಮಕ್ಳುಗಳಿಗೆ ಮನಸ್ಸು ಸ್ಟೆಬಿಲಿಟಿ ಇರಲ್ಲ ಒಂದೊಂದು ವಯಸ್ಸಿನಲ್ಲಿ. ಸೊ ಮಕ್ಳುಗಳ ಮನಸ್ಸು ಕೋತಿ ರೀತಿ ಆಡ್ತಾ ಇರುತ್ತೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಸೊ ಹಾಗಾಗಿ ಈ ಪ್ರಾಕ್ಟೀಸ್ ಅನ್ನ ಮಾಡೋದ್ರಿಂದ ಅವರ ಮನೋ ಸ್ಟೆಬಿಲಿಟಿ ಮತ್ತೆ ಎಮೋಷನ್ ಸ್ಟೆಬಿಲಿಟಿ ಅವರಲ್ಲಿ ಇನ್ಕ್ರೀಸ್ ಆಗ್ತದೆ ಮಕ್ಕಳಲ್ಲಿ. ಸೊ ಈ ಪ್ರಾಕ್ಟೀಸ್ ಅನ್ನ ಮಾಡಿಸ್ತೀವಿ. ನಾನು ಒಂದು ಬಿಗಿನಿಂಗ್ ಅಲ್ಲಿ ಒಂದು ಹೇಳಿದ್ದೆ, ಎತ್ರ ಎತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃಪಮಸ್ತಕಾಂಜಲಿಂ ಅಂತ ಒಂದು ಮಂತ್ರವನ್ನು. ಅಂದ್ರೆ ಎಲ್ಲಿ ಹೆಚ್ಚು ಹೆಚ್ಚು ರಾಮನ ಕೀರ್ತನೆಗಳಾಗ್ತವೋ, ಎಲ್ಲಿ ಹೆಚ್ಚು ಹೆಚ್ಚು ಆಂಜನೇಯನ ಕೀರ್ತನೆಗಳಾಗ್ತವೋ, ಅಲ್ಲಿ ಅಗೋಚರವಾದ ರೂಪದಲ್ಲಿ ಸ್ವಾಮಿ ಹನುಮಂತರಾಯ ಆ ಒಂದು ಇರುವಿಕೆ ಇದೆ ಅಂತ ನಮ್ಮ ಪ್ರಾಚೀನರು ಹೇಳಿದ್ರು. ಅದನ್ನ ಒಂದು ಬಾರಿ ನಾನು ನಿಮಗೆ ಪರಿಚಯವನ್ನ ಮಾಡಿಸ್ತೇನೆ. ಸೊ ಎಲ್ಲರೂ ನಿಮ್ಮ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ. ನಿಮ್ಮ ಫೇಸ್ ನನಗೆ ನೀಟಾಗಿ ಕಂಡ್ರೆ ನಿಮ್ಗೆ ಎನರ್ಜಿ ಎಕ್ಸ್ಚೇಂಜ್ ಆಗ್ತದೆ, ಎನರ್ಜಿ ಒಂದು ಹೊಸ ಎನರ್ಜಿ ನಿಮ್ಗೆ ಕನೆಕ್ಟ್ ಆಗ್ತದೆ. ಸೊ ಹಾಗಾಗಿ ನಿಮ್ಮ ಕ್ಯಾಮ್ರಾ ಆನಲ್ಲಿ ಇರಲಿ.
ಈ ಫಸ್ಟ್ ನಾವು ಹನುಮಂತರಾಯನ ಒಂದು ಆ ಭಜನೆ ರೂಪದಲ್ಲಿ, ರಾಮತಾರಕವಾದಂತಹ ಭಜನೆ ರೂಪದಲ್ಲಿ ಒಂದು ಮಾಡೋಣ. ಆ ಎನರ್ಜಿ ನಿಮ್ ಸಂಪೂರ್ಣ ಫೀಲ್ ಆಗ್ತದೆ, ಆದ್ರೆ ನೀವು ಅದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ನೋಡ್ಲಿಕ್ಕೆ ಆಗಲ್ಲ, ಆದ್ರೆ ಅನುಭವಿಸ್ಬೋದು. ನಮ್ಮಲ್ಲಿ ಹೊಟ್ಟೆ ಹಸಿವು ತುಂಬಾ ಆಗ್ತಾ ಇದೆ, ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅನುಭವಿಸ್ಬೋದು. ಏನೋ ಒಂದು ರೀತಿ ತಳಮಳ ಆಗ್ತಾ ಇರತ್ತೆ, ನೋಡಕ್ಕಾಗಲ್ಲ, ಅನುಭವಿಸ್ಬೋದು. ಹಾಗೆ ಎನರ್ಜಿನೂ ಅಷ್ಟೇ, ನೋಡಕ್ಕಾಗಲ್ಲ, ಅನುಭವಿಸ್ಬೋದು. ಓಕೆ, ಈ ರೀತಿ ಕೈಯನ್ನ ಇಟ್ಕೊಂಡು ರೈಟ್ ಮೊದಲನೇ ಬೆರಳಿನ ಶುರು ಮಾಡೋಣ. ರಾಮ್ 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 ಕಣ್ಮುಚ್ಚಿ ಒಂದು ಆ ಧ್ಯಾನದಲ್ಲಿ ನೀವು ಅನುಭವಿಸ್ತಾ ಮಾಡಿ. ರಾಮ್ 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 ರಾಮ್. ಈಗ ಎರಡನೇ ಬೆರಳು ರಾಮ್ 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 ರಾಮ್. ಮೂರನೇ ಬೆರಳು ರಾಮ್ 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 ರಾಮ್. ನಾಲ್ಕನೇ ಬೆರಳು ರಾಮ್ 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 ರಾಮ್. ಐದು ಬೆರಳುಗಳು ರಾಮ್ 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 ರಾಮ್. ಲೆಫ್ಟ್ ಹ್ಯಾಂಡ್ ಇಂದ ಮಾಡಿ, ಲೆಫ್ಟ್ ಹ್ಯಾಂಡ್ ಮೊದಲನೇ ಫಿಂಗರ್ ಇಂದ ರಾಮ್ 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 ರಾಮ್. ಎರಡನೇ ಬೆರಳಿಂದ ಮಾಡಿ ರಾಮ್ 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 ರಾಮ್. ಮೂರನೇ ಬೆರಳಿಂದ ಮಾಡಿ ರಾಮ್ 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 ರಾಮ್. ನಾಲ್ಕನೇ ಬೆರಳಿಂದ ರಾಮ್ 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 ರಾಮ್. ಐದು ಬೆರಳಿಂದ ಮಾಡಿ ರಾಮ್ 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 ರಾಮ್. ಈ ರೀತಿ ಮಾಡಿ ರಾಮ್ 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 ರಾಮ್. ಉಲ್ಟಾ ಮಾಡಿ ರಾಮ್ 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 ರಾಮ್. ಈ ಕೈಯನ್ನ ಈ ರೀತಿ ಇಟ್ಕೊಳ್ಳಿ, ಸ್ವಲ್ಪ ಗ್ಯಾಪ್ ಅಲ್ಲಿ ಇಟ್ಕೊಳ್ಳಿ. ಕಣ್ಮುಚ್ಚಿ ನಿಧಾನವಾಗಿ ಹಿಂಗೆ ಸೈಕಲ್ ತರ ರೊಟೇಟ್ ಮಾಡ್ತಾ ಇರಿ. ಓಂ ಮನೋಜವಂ ಹಾರತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಈ ನಿಧಾನವಾಗಿ ಕೈ ನಿಂಗೆ ಎಕ್ಸ್ಪ್ಯಾಂಡ್ ಮಾಡಿ, ನಿಧಾನವಾಗಿ ಎಕ್ಸ್ಪ್ಯಾಂಡ್ ಮಾಡಿ ಹತ್ರಕ್ಕೆ ತಗೊಂಡು ಬನ್ನಿ. ಎಕ್ಸ್ಪ್ಯಾಂಡ್ ಮಾಡಿ ಹತ್ರ ತಗೊಂಡು ಬನ್ನಿ. ಕಣ್ಮುಚ್ಚಿ ನಿಮ್ಮ ಈ ಎರಡು ಹಸ್ತಗಳ ನಡುವೆ ಬರ್ತಾ ಇರುವಂತಹ ಎನರ್ಜಿಯನ್ನ ಗಮನಿಸಿ. ಆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಎನರ್ಜಿಯನ್ನ ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ, ಗಮನಿಸಿ. ಕೈಗಳ ಮಧ್ಯೆ, ಎರಡು ಹಸ್ತಗಳ ಮಧ್ಯೆ ಆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಎನರ್ಜಿ ಅಥವಾ ಒಂದು ಅಯಸ್ಕಾಂತವಾದ ಶಕ್ತಿ ಸಂಪೂರ್ಣ ನಿಮ್ಮ ಎರಡು ಕೈಗಳ ಮಧ್ಯೆ ಹರಿತಾ ಇರೋದನ್ನ ಹಾಗೆ ಗಮನಿಸಿ. ನೀವು ಕೈಗಳು ಎಷ್ಟೇ ಎಕ್ಸ್ಪ್ಯಾನ್ಷನ್ ಆದ್ರೂ ಹತ್ರಕ್ಕೆ ಬರುವಾಗ ಏನೋ ಒಂದು ತಡದಂತಹ ಅಥವಾ ಎರಡು ಹಸ್ತಗಳ ಮಧ್ಯೆ ಏನೋ ಒಂದು ಅಯಸ್ಕಾಂತ ಶಕ್ತಿ ಇರುವಂತಹ ಅನುಭವಗಳಾಗುತ್ತೆ, ಗಮನಿಸಿ. ಆ ಎರಡು ಹಸ್ತಗಳ ಮಧ್ಯೆ ಒಂದು ರೀತಿಯಾದಂತಹ ಅಯಸ್ಕಾಂತವಾದಂತಹ ಶಕ್ತಿಯ ಅನುಭವವನ್ನು ಅನುಭವಿಸ್ತಾ ಹಾಗೆ ಒಂದೆರಡು ನಿಮಿಷಗಳ ಕಾಲ ಗಮನಿಸ್ತಾರೆ. ನಿಧಾನವಾಗಿ ಕೈಗಳನ್ನ ಎಕ್ಸ್ಪ್ಯಾಂಡ್ ಮಾಡಿ ನಿಧಾನವಾಗಿ ಹತ್ರಕ್ಕೆ ತಗೊಂಡು ಬರೋದು, ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಹತ್ರಕ್ಕೆ ತರೋದು. ಈ ತರ ಮಾಡಿದಾಗ ಈ ಎರಡು ಹಸ್ತಗಳ ಮಧ್ಯೆ ಒಂದು ಅಯಸ್ಕಾಂತ ಶಕ್ತಿ, ಒಂದು ಪ್ರಾಣ ಎನರ್ಜಿ ಹರಿಯುವಂಥದ್ದು ನಿಮ್ಮಲ್ಲಿ ಫೀಲ್ ಆಗಬಹುದು. ಅದೆಲ್ಲವೂ ನಿಮ್ಮಲ್ಲಿರುವಂತಹ ಪ್ಯೂರ್ ಎನರ್ಜಿ, ಒಂದು ಹೊಸ ಪ್ಯೂರ್ ಎನರ್ಜಿ. ಅದನ್ನು ನಾವು ಫುಲ್ ಇನ್ಕ್ರೀಸ್ ಮಾಡ್ಕೊಳ್ಬೇಕು, ಸಂಪೂರ್ಣವಾಗಿ ಅದನ್ನು ನಾವು ಇನ್ಕ್ರೀಸ್ ಮಾಡ್ಕೊಳ್ಬೇಕು. ಆ ಎನರ್ಜಿ ಯಾವಾಗ ಇನ್ಕ್ರೀಸ್ ಆಗುತ್ತೋ ನೀವು ಎಲ್ಲ ಕಾಯಿಲೆಗಳಿಂದ, ರೋಗಗಳಿಂದ, ದರಿದ್ರಗಳಿಂದ, ವ್ಯಸನಗಳಿಂದ, ಕೆಟ್ಟ ಶಕ್ತಿಗಳಿಂದ ಮುಕ್ತರಾಗ್ತಾರೆ.
ಸೊ ಈಗ 2 ಹಸ್ತಗಳನ್ನು ಉಜ್ಜಿ ಕಣ್ಣುಗಳ ಮೇಲಿಟ್ಟು ವಿಶಾಲವಾಗಿ ವಾಪಸ್ ಬಂತು. 2 ಹಸ್ತಗಳ ಮಧ್ಯೆ ಒಂದು ಅಯಸ್ಕಾಂತ ಶಕ್ತಿ ಅನುಭವ ಎಷ್ಟು ಜನಕ್ಕೆ ಆಯ್ತು ಅಂತ ಅನ್ಸುತ್ತೆ? ಏನೋ ಕೈ ಆಯ್ತು ಗುರುಜಿ, ಸೇಮ್ ಮ್ಯಾಗ್ನೆಟಿಕ್ ಫೀಲ್. ಗುರುಜಿ ಆಯ್ತು ಸ್ವಲ್ಪ ಗುರುಜಿ. ನಮಗೂ ಆಯ್ತು ಗುರುಜಿ. ಒಂದು 4-5 ಬಾರಿ ಮಾಡಿದ್ರೆ ಹಂಗೂ ಆಯ್ತು ಇನ್ನು ನಮಗೂ 100% ಫೀಲ್ ಆಯ್ತು. ಗುರುಜಿ 100% ಫೀಲ್ ಆಯ್ತು. ದೂರ ತಗೊಂಡಷ್ಟು ಸೇರ್ಕೊಳಕ್ ನೋಡುತ್ತೆ. ಹಿಂಗ್ ದೂರ ಹೋದಷ್ಟು ಹಿಂಗ್ ಎಳೆಯುತ್ತೆ ಕೈಗಳು ಅಥವಾ ಸೇರ್ಕೊಳಕ್ 2 ಹಸ್ತಗಳ ಮಧ್ಯೆ ಒಂದು ರೀತಿಯಾದಂತಹ ಮ್ಯಾಗ್ನೆಟಿಕ್ ಫೀಲ್ಡ್. ಅದೆಲ್ಲವೂ ಎನರ್ಜಿ. ಎನರ್ಜಿಯನ್ನ ನಾವು ಸರಿಯಾಗಿ ನಾವು ತಿಳ್ಕೊಂಡಿರೋದಿಲ್ಲ ಅಷ್ಟೇ. ನಮ್ಮಲ್ಲೇ ಅದ್ಭುತವಾದಂತ ಶಕ್ತಿಗಳಿದೆ. ಆ ಶಕ್ತಿಗಳ ಬಗ್ಗೆ ನಾವು ಸರಿಯಾಗಿ ತಿಳ್ಕೊಳ್ಳದೆ ನಾವಿರ್ತೇವೆ. ಆ ಶಕ್ತಿಗಳನ್ನ ಇನ್ಕ್ರೀಸ್ ಮಾಡ್ಕೊಂಡಾಗ, ನಮ್ಮಲ್ಲಿ ಆ ಪ್ಯೂರ್ ಎನರ್ಜಿಯನ್ನು ಇನ್ಕ್ರೀಸ್ ಮಾಡ್ಕೊಂಡಾಗ ನಮ್ಮಲ್ಲಿ ಅಂಟ್ಕೊಂಡಿರುವಂತಹ ರೋಗಗಳೆಲ್ಲ, ಕಾಯಿಲೆಗಳೆಲ್ಲ, ದರಿದ್ರಗಳೆಲ್ಲ ಆ ಎಲ್ಲವೂ ನಮ್ಮಿಂದ ದೂರ ಹೋಗ್ತವೆ. ಸೊ ಈಗ ನಮ್ಮಲ್ಲಿ ಆ ಪ್ಯೂರ್ ಎನರ್ಜಿಯನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಮುಂದೆ ತಿಳಿಸ್ತೇನೆ. ಓಕೆ, ಈಗ ನಾವು ಹನುಮಾನ್ ಚಾಲಿಸ ಹೇಗ್ ಬಂತು ಅನ್ನುವಂತಹ ಒಂದು ಮೂಲವನ್ನ ನಾವು ಇವಾಗ ತಿಳ್ಕೊಳ್ಳೋಣ. ವಾಲ್ಮೀಕಿ ಮಹರ್ಷಿಗಳನ್ನ ನೀವು ಎಲ್ಲರೂ ಕೇಳಿರ್ತೀರ, ಹೆಸರನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅದ್ರ ಫೋಟೋದಲ್ಲಿ ನೋಡಿರ್ಬೋದು. ಅದು ಬಿಟ್ರೆ ಆ ವಾಲ್ಮೀಕಿ ಮಹರ್ಷಿಯನ್ನ ಹೆಸರನ್ನ ನೀವೆಲ್ಲ ಕೇಳಿರ್ತೀರಿ. ಈ ವಾಲ್ಮೀಕಿ ಮಹರ್ಷಿಗಳು ಬಾಲ್ಯದಿಂದ ಯೌವನದ ವಯಸ್ಸಿಗೆ ಬಂದಾಗ ಕಣ್ಮುಂದೆ ಒಂದು ಸಿನಿಮಾ ರೀತಿ ಪಾಸ್ ಆಗ್ತದೆ. ಸಿನಿಮಾ ರೀತಿ ಬರ್ತದೆ. ಏನ್ ಬರ್ತದೆ ಅಂದ್ರೆ, ಈ ರಾಮಾಯಣವನ್ನ ಸಂಪೂರ್ಣವಾಗಿ ಆ ಒಂದು ಸಿನಿಮಾ ರೀತಿಯಲ್ಲಿ ಹಾದು ಹೋಗ್ತದೆ ಅವ್ರ ಕಣ್ಮುಂದೆ. ಅಂದ್ರೆ ರಾಮ ಹುಟ್ಟಿದ ನಂತರ ಮದುವೆ ಆಗಿದ್ದು, ಆ ರಾಜ್ಯಭಾರದಿಂದ ಅವನು ವನವಾಸಕ್ಕೆ ಹೋಗಿದ್ದು, ಅಲ್ಲಿ ಸೀತಾಪಹರಣ ಆದದ್ದು ಎಲ್ಲವೂ ರಾಮ ಹುಟ್ಟೋದಕ್ಕಿಂತ ಮುಂಚೆನೆ ಅವ್ರ ಕಣ್ಮುಂದೆ ಕನಸಿನ ರೂಪದಲ್ಲಿ ಬರ್ತದೆ. ರಾಮಾಯಣ ನಡೆದ ಮೇಲೆ ಬರ್ದಿರೋದಲ್ಲ ಅದು. ವಾಲ್ಮೀಕಿ ರಾಮಾಯಣ ಇದೆಯಲ್ಲ, ಅದು ರಾಮಾಯಣ ಮುಗಿದ ಮೇಲೆ ಬರ್ದಿರೋದಲ್ಲ, ರಾಮಾಯಣ ಶುರುವಾಗೋದಕ್ಕಿಂತ ಮೊದಲೇ ಬರ್ದಿರೋದದು. ರಾಮ ಇನ್ನೂ ಹುಟ್ಟೇ ಇರಲಿಲ್ಲ, ಆಗ್ಲೇ ಬರ್ದಿದ್ರು ಅವರು. ಸೊ ಅಷ್ಟೊತ್ತಿಗೆ ರಾಮನು ಹುಟ್ಟಿದ. ಅದೇ ರೀತಿ ಎಲ್ಲವೂ ಅದೇ ಥರನೇ ಆಯಿತು. ಇವ್ರಿಗೆ ಸಾಕಷ್ಟು ವಯಸ್ಸಾಯಿತು. ಆದರೆ ಹನುಮಂತರಾಯನು ಸಹ ಒಂದು ರಾಮಾಯಣವನ್ನು ಬರೆದಿರ್ತಾನೆ. ಅದರ ಹೆಸರು ಹನುಮದ್ ರಾಮಾಯಣ ಅಂತ. ಹನುಮದ್ ರಾಮಾಯಣ ಇವ್ರು ಬರೆದಿದ್ದು ಕಾಲ್ಪನಿಕವಾಗಿ ಕನಸಿನ ಮೂಲಕ ಬಂದಂತ ವಿಷಯಗಳನ್ನ ಬರೆದರು. ಆದರೆ ಹನುಮಂತರಾಯ ಆ ರಿಯಲ್ ಆಗಿ ಏನೇನೆಲ್ಲ ನಡೀತು ಎಲ್ಲವನ್ನ ತನ್ನ ಉಗುರಿನಿಂದ, ಆ ವಜ್ರದಂತಹ ಉಗುರಿನಿಂದ ಹೆಬ್ಬಂಡೆಗಳ ಮೇಲೆ ಬರೆದಿರ್ತಾನೆ. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೂ? ಹೆಬ್ಬಂಡೆಗಳ ಮೇಲೆ ಉಗುರಿನಿಂದ ಬರೆದಿರ್ತಾನೆ ಹನುಮದ್ ರಾಮಾಯಣ ಅನ್ನೋದನ್ನ. ಅದು ಎಲ್ಲ ಕಡೆ ಪಾಪ್ಯುಲರ್ ಆಗ್ತದೆ. ಗುರುಗಳೇ ನೀವು ಏನ್ ಬರೆದಿದ್ದೀರಿ, ನಿಮಗಿಂತ ಇನ್ನೂ ಅದ್ಭುತವಾಗಿರುವಂತದ್ದನ್ನ ಸ್ವಾಮಿ ಹನುಮಂತರಾಯನ ಒಂದು ಬರೆದಿದ್ದಾನಂತೆ, ಅದು ನಿಮಗಿಂತ ಚೆನ್ನಾಗಿದೆಯಂತೆ ಅಂತ ಎಲ್ಲ ಹೇಳಲಿಕ್ಕೆ ಶುರು ಮಾಡಿದ್ರು. ಇವ್ರಿಗೆ ಸಾಕಷ್ಟು ವಯಸ್ಸಾಗೋಗಿತ್ತು ಆಲ್ರೆಡಿ. ಯೌವನದ ವಯಸ್ಸಲ್ಲಿ ಬರೆದಿದ್ರು, ಇನ್ನು ರಾಮ ಹುಟ್ಟಿರ್ಲಿಲ್ಲ. ಅದೇ ನಂತರ ಹುಟ್ಟುತ್ತಾ ಬಂದ್ರ. ಕೊನೆಗೆ ಅವ್ರು ಎಲ್ಲ ಮುಗಿಯೋಷ್ಟ್ರೊಳಗಡೆ ಅವ್ರಿಗೆ ಸಾಕಷ್ಟು ವಯಸ್ಸಾಗಿತ್ತು. ಇದನ್ನ ಕೇಳುವಂತ ಹಂಬಲ ಜಾಸ್ತಿ ಆಯ್ತು. ಯಾರಿಗೆ? ವಾಲ್ಮೀಕಿ ಮಹರ್ಷಿಗಳಿಗೆ. ಸೊ ಆ ಟೈಮಲ್ಲಿ ಹನುಮಂತರಾಯ ಇವೆಲ್ಲವನ್ನ ಸಂಪೂರ್ಣವಾಗಿ ಮುಗಿಸಿ, ಇವೆಲ್ಲವನ್ನ ರಾಮಾಯಣವನ್ನೆಲ್ಲ ಮುಗಿಸಿ ಐಕ್ಯವಾದಂಥ ಸ್ಥಳ ಗಂಧಮಾದನ ಪರ್ವತ ಹಿಮಾಲಯದಲ್ಲಿದೆ. ಗಂಧಮಾದನ ಪರ್ವತ ಅನ್ನೋ ಸ್ಥಳದಲ್ಲಿ ಸ್ವಾಮಿ ಹನುಮ ಐಕ್ಯ ಆಗಿತ್ತು. ಅದೇ ಸ್ಥಳದಲ್ಲಿ ಐಕ್ಯ ಆಗಿತ್ತು ಗಂಧಮಾದನ ಪರ್ವತ. ಆ ಸ್ಥಳದಲ್ಲಿ ಇರೋದು ಸಹ ಗೊತ್ತಾಗತ್ತೆ. ಆಗ ಹನುಮಂತರಾಯನ ಭೇಟಿ ಮಾಡ್ಲಿಕ್ಕೆ ಅಂತ ಈ ವಾಲ್ಮೀಕಿ ಮಹರ್ಷಿಗಳು ಹೋಗ್ತಾರೆ. ಹೋದ್ಮೇಲೆ ಕೇಳ್ತಾರೆ, ನೋಡಪ್ಪ ಹನುಮ, ನೀನು ಸಹ ರಾಮಾಯಣವನ್ನ ಬರೆದಿದೀಯಂತೆ, ನನಗಿಂತನೂ ಚೆನ್ನಾಗಿ ಬರೆದಿದೀಯಂತೆ. ಸೊ ಹಾಗಾಗಿ ನಾನು ಅದನ್ನು ಕೇಳ್ಬೋದಾ? ಆಯ್ತು ಗುರುಗಳೇ, ಖಂಡಿತವಾಗ್ಲು ಅಂತ ಅನ್ಬಿಟ್ಟು ಪದ್ಮಾಸನ ಹಾಕಿ ಕುಳಿತುಕೊಂಡು ಕಣ್ಮುಚ್ಚಿ ರಾಮನ ಧ್ಯಾನದೊಂದಿಗೆ ಶುರು ಮಾಡ್ತಾ ಎಲ್ಲವನ್ನ ಹೇಳಲಿಕ್ಕೆ ಶುರು ಮಾಡ್ತಾನೆ. ಎಲ್ಲವನ್ನ ಹೇಳ್ತಾ 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 ಕೊನೆ ಬಿಗಿನಿಂಗ್ ಇಂದ ಎಂಡ್ ವರ್ಗೆ ಏನೇನಾಯ್ತು ಎಲ್ಲವನ್ನ ಹೇಳ್ತಾನೆ.
ಎಲ್ಲವನ್ನ ಹೇಳಿದ ಮೇಲೆ ಲಾಸ್ಟ್ ಅಲ್ಲಿ ಹರಿ ಓಂ ಅಂತ ಕಂಡುಬಿಟ್ಟು ನೋಡಿದಾಗ ವಾಲ್ಮೀಕಿ ಮಹರ್ಷಿಗಳ ಕಣ್ಣಲ್ಲಿ ನೀರು ಬಂದು ಅವ್ರು ಹಾಕಿರೋ ಶಲ್ಯ ಎಲ್ಲ ಒದ್ದೆ ಆಗಿರ್ತದೆ. ಅಯ್ಯೋ ಗುರುಗಳೇ, ನಿಮ್ ಕಣ್ಣಲ್ಲಿ ನಾನು ಇಷ್ಟೊಂದು ನೀರು ತರಿಸ್ಬಿಟ್ನ ನಾನು. ಇಲ್ಲಪ್ಪ ಹನುಮ, ನಾನು ಏನು ರಾಮಾಯಣ ಬರೆದಿದ್ದೀನಿ, ವಾಲ್ಮೀಕಿ ರಾಮಾಯಣ 100ಕ್ಕೆ 90 ಭಾಗ ರಾಮನಿಗೆ ಹೀರೋಯಿಸಮ್ನ ಕೊಟ್ಟಿದ್ದೀನಿ, ಹೀರೋ ತತ್ವವನ್ನ ಕೊಟ್ಟಿದ್ದೇನೆ. ಆದ್ರೆ ನಿನ್ನ ಬಗ್ಗೆ ನಾನು ಏನೂ ಬರೆದಿಲ್ಲ. ಆದ್ರೆ ಇಡೀ ರಾಮಾಯಣ ಕಂಪ್ಲೀಟ್ ಆಗಿದ್ದು ಹನುಮಂತರಾಯನಿಂದ. ಹನುಮಂತರಾಯ ಇಲ್ಲದೆ ಹೋಗಿದ್ದೀರಿ, ಇವರು ಸೀತೆನೂ ಸಿಗ್ತಿರ್ಲಿಲ್ಲ, ಲಂಕೆಗೂ ಹೋಗ್ತಿರ್ಲಿಲ್ಲ, ಅಲ್ಲಿ ಬ್ರಿಡ್ಜು ರೆಡಿ ಆಗ್ತಿರ್ಲಿಲ್ಲ, ಆ ಲಂಕೆಯಿಂದ ಜೀವಂತ ವಾಪಸ್ ಬರ್ತಿರ್ಲಿಲ್ಲ. ಅದ್ ಮುಂದೆ ಹೇಳ್ತೇನೆ. ಇಡೀ ರಾಮಾಯಣ ಕಂಪ್ಲೀಟ್ ಆಗಿದ್ದು ಸ್ವಾಮಿ ಹನುಮಂತರಾಯನಿಂದ. ಹಾಗಾಗಿ ನಿನ್ನ ಬಗ್ಗೆ ನಾನು ಏನು ಬರ್ದಿಲ್ವಲ್ಲಪ್ಪ, ನಿನ್ನ ಹೀರೋಯಿಸಮ್ನ ನಾನೇನು ಬರ್ದಿಲ್ಲ, ನನ್ನ ಕ್ಷಮಿಸು ಅಂತ ಅನ್ಕೊಂಡು ಅಲ್ಲೇ ಸಾಕಷ್ಟು ವಯಸ್ಸಾಗಿರುತ್ತೆ. ಆ ದುಃಖದಲ್ಲೇ ಅಲ್ಲೇ ದೇಹ ತ್ಯಾಗವನ್ನ ಮಾಡ್ತಾರೆ, ಅಲ್ಲೇ ದೇಹವನ್ನ ಬಿಟ್ಬಿಡ್ತಾರೆ. ಯಾರು? ವಾಲ್ಮೀಕಿಯವರು. ಸಾಯೋದಕ್ಕಿಂತ ಮುಂಚೆ 3 ಸಂಕಲ್ಪಗಳನ್ನು ಮಾಡ್ಕೊಂಡು ಸಾಯ್ತಾರೆ ಅವರು. 3 ಸಂಕಲ್ಪಗಳು. ಏನದು ಸಂಕಲ್ಪ? ಮೊದಲನೇದು, ನಾನು ಅಪ್ಪಟ ಬ್ರಾಹ್ಮಣನಾಗಿ ಹುಟ್ಟಬೇಕು ಅಂತ ಮೊದಲನೇ ಸಂಕಲ್ಪ ಮಾಡ್ಕೊಂಡ್ರು. ನಾನು ಅಪ್ಪಟ ಬ್ರಾಹ್ಮಣನಾಗಿ ಹುಟ್ಟಬೇಕು. 2, ಹನುಮಂತರಾಯನ ಹೀರೋಯಿಸಂ ಬಗ್ಗೆ ಬರಿಬೇಕು, ಜನಗಳಿಗೆ ಗೊತ್ತಾಗುವ ಹಾಗೆ ಬರಿಬೇಕು ಅಂತ ಅನ್ಕೊಂಡ್ರು. 3ನೇದು, ಇವ್ರು ಬರೆದಿರುವಂತ ವಾಲ್ಮೀಕಿ ರಾಮಾಯಣ ಸಂಸ್ಕೃತದಲ್ಲೇ ಬರೆದಿರೋದು, ಕಂಪ್ಲೀಟ್ ಸಂಸ್ಕೃತದಲ್ಲಿ ಬರೆದಿದ್ದಾರೆ. ಯಾರಿಗೂ ಅರ್ಥ ಆಗ್ತಿಲ್ಲ. ಅದು ಮಹಾಪಂಡಿತರಿಗೆ ಮಾತ್ರ ಅರ್ಥ ಆಗತ್ತೆ, ಸಾಮಾನ್ಯ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಸೊ ಹಾಗಾಗಿ ಎಲ್ಲರಿಗೂ ಅರ್ಥ ಆಗುವ ಭಾಷೆಯಲ್ಲಿ ಬರಿಬೇಕು ಅನ್ನುವಂತಹ ಒಂದು 3 ಸಂಕಲ್ಪಗಳನ್ನು ಮಾಡ್ಕೊಂಡ್ರು. 3 ಸಂಕಲ್ಪಗಳನ್ನು ಮಾಡ್ಕೊಂಡ್ಮೇಲೆ ಅವ್ರು ತೀರ್ಕೊಂಡ್ರು. ನಮ್ಮಲ್ಲಿ 3 ರೀತಿ ಮೆಮೊರೀಸ್ ಇದೆ, ಪ್ರತಿಯೊಬ್ಬರಲ್ಲೂ 3 ರೀತಿ ಮೆಮೊರಿ ಇದೆ. ಮೊದಲನೇದು ಸೆಲ್ಯುಲಾರ್ ಮೆಮೊರಿ ಅಂತ ಕರೀತಾರೆ. ಸೆಲ್ಯುಲಾರ್ ಮೆಮೊರಿ ನಿಮ್ಮ ದೇಹದ ಅಣುವಿನಲ್ಲೂ ಸೇವ್ ಆಗ್ತದೆ ಒಂದು ಮೆಮೊರಿ. 2ನೇದು ಸಬ್ ಕಾನ್ಶಿಯಸ್ ಮೆಮೊರಿ. ಸಬ್ ಕಾನ್ಶಿಯಸ್ ಮೆಮೊರಿ. 3ನೇದು ಕಾಸ್ಮಿಕ್ ಮೆಮೊರಿ ಅಂತ, ಅದು ಮೇನ್ ಹೆಡ್ ಆಫೀಸ್. ಈಗ ನೀವೊಂದು ಕಂಪ್ಲೇಂಟ್ ಅನ್ನ ಕೊಟ್ರೆ 3 ಕಡೆ ರಿಜಿಸ್ಟರ್ ಆಗ್ತದೆ. ನಿಮ್ಗೊಂದು ಅಕ್ಲಾಯ್ಮೆಂಟ್ ಅನ್ನ ಕೊಡ್ತಾರೆ, ಅವರೊಂದು ಇಟ್ಕೊಳ್ತಾರೆ, ಮೇನ್ ಹೆಡ್ ಆಫೀಸ್ಗೊಂದು ಕಳಿಸ್ತಾರೆ. ಆ ರೀತಿ ಎಮೋಷನಲಿ ನೀವು ಕೇಳಿದಂತ ವಿಚಾರಗಳು, ಎಮೋಷನಲಿ ಮಾತಾಡಿದಂತಹ ವಿಚಾರಗಳು ಡೈರೆಕ್ಟ್ ನಿಮ್ ಸಬ್ ಕಾನ್ಶಿಯಸ್ ಅಂಡ್ ಕಾಸ್ಮಿಕ್ ಮೆಮೊರಿಗೆ ಇಮಿಡಿಯೇಟ್ ಆಗಿ ಸೇವ್ ಆಗ್ತದೆ. ಅದೇಗೆ ಅಂತ ನಾನು ನಿಮಗೆ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೇನೆ. ಈಗ ಕರೆಕ್ಟ್ ಆಗಿ ಇವತ್ತೆಷ್ಟು ಡೇಟು? 17. 7ನೇ ತಾರೀಕು ಬೆಳಿಗ್ಗೆ ಯಾವ ತಿಂಡಿಯನ್ನ ಮಾಡಿದ್ರಿ? ನೆನಪಿದೆಯಾ? ಇದೇ ಸೆಪ್ಟೆಂಬರ್ 7ನೇ ತಾರೀಕು ಬೆಳಿಗ್ಗೆ ಏನ್ ತಿಂಡಿ ತಿಂದ್ರಿ? ನೆನಪಿಲ್ಲ. ಯಾಕೆಂದ್ರೆ ಇದು ಸೆಲ್ಯುಲರ್ ಮೆಮೊರಿಯಲ್ಲಿ ಇರ್ತದೆ. ಇದು ನಾವು ಯಾವುದೇ ಭಾವನೆ ಇಲ್ಲದೆ ಆ ಮಾತಾಡಿದ್ದು, ತಿಂದಿದ್ದು, ಓಡಾಡಿದ್ದು ಇವ್ಯಾವು ನೆನಪಿಗೆ ಬರಲ್ಲ. ಇದು ಕೇವಲ ಶಾರ್ಟ್ ಟರ್ಮ್ ಮೆಮೊರಿ ಅಷ್ಟೇ, ಇದು ಸೆಲ್ಯುಲರ್ ಮೆಮೊರಿ. ಆದ್ರೆ ನೀವು ಭಾವನಾತ್ಮಕವಾಗಿ ಕೇಳಿರ್ತೀರಲ್ಲ ವಿಚಾರ, ರವೆ ದೋಸೆ, ವೆರಿ ಗುಡ್, ಅವ್ರಿಗೆ ನೆನಪಿದೆ. ಭಾವನಾತ್ಮಕವಾಗಿ ನೀವು ಎಮೋಷನಲಿ ಕೇಳಿರ್ತೀರಲ್ಲ ವಿಚಾರಗಳು, ಅದು ಡೈರೆಕ್ಟ್ ನಿಮ್ ಸಬ್ ಕಾನ್ಶಿಯಸ್ಗೆ ಕನೆಕ್ಟ್ ಆಗಿರ್ತದೆ. ನೀವು ಬಹಳ ಪ್ರೀತಿಯಿಂದ ಮದುವೆ ಆಗಿರ್ತೀರಿ, ಮದುವೆ ಆಗಿದ್ದನ್ನು ಮರ್ತಿದ್ದೀರಾ? ಎಷ್ಟು ಜನ ಮರ್ತಿದ್ದೀರಿ? ಮರ್ತ್ಕೊಂಡ್ರೆ ಮಹಾ ಅದ್ಭುತ, ಅದು ಆನಂದಮಯವಾದ ಜೀವನ. ಮರ್ತ್ಕೊಂಡ್ರೆ ಮರೆಯಲ್ಲ ಸುಲಭ. ನಿಮ್ಮಲ್ಲಿ ನಿಮ್ಮ ಮನೆಗಳಲ್ಲಿ ಯಾವುದೋ ದೊಡ್ಡದಾದಂತ ಜಗಳಗಳಾಗಿರ್ತದೆ, ಮರ್ತಿದ್ದೀರಾ? ಮದುವೆ ಆಗಿರುತ್ತೆ, ಮರ್ತಿದ್ದೀರಾ? ಮಕ್ಕಳ ಆ ಒಂದು ಬರ್ತಡೇನ ಮಾಡಿರ್ತೀರಿ, ಮರ್ತಿದ್ದೀರಾ? ಎಮೋಷನಲಿ ಕೇಳಿದಂತ ವಿಚಾರಗಳು ಡೈರೆಕ್ಟ್ ನಿಮ್ ಸಬ್ ಕಾನ್ಶಿಯಸ್ ಅಂಡ್ ಕಾಸ್ಮಿಕ್ ಮೆಮೊರಿಗೆ ಸೇವ್ ಆಗ್ತದೆ. ಇದು ಯಾವಾಗಲೂ ಶಾಶ್ವತವಾಗಿ ನೆನಪಿರ್ತದೆ. ಇದು ಮರೆಯಕ್ ಸಾಧ್ಯನೇ ಇಲ್ಲ. ಕೆಲವ್ರು ಹೇಳ್ತಾರಲ್ಲ, ನೀನ್ ಮಾಡಿರೋ ಮೋಸನ ಜನ್ಮದಲ್ಲಿ ಮರೆಯಲ್ಲ ಅಂತ. ನೀನ್ ಮಾಡಿರೋ ಹಿಂಸೆನ ಜನ್ಮದಲ್ಲಿ ಮರೆಯಲ್ಲ, ನೀನ್ ಮಾಡಿರೋ ಉಪಕಾರನ ಜನ್ಮದಲ್ಲಿ ಮರೆಯಲ್ಲ ಅಂತ ಹೇಳ್ತಾರಲ್ಲ. ಇದೆಲ್ಲವೂ ಇಮಿಡಿಯೇಟ್ ಆಗಿ ಸೇವ್ ಆಗ್ತದೆ ಮೈಂಡ್ ಅಲ್ಲಿ, ಸಬ್ ಕಾನ್ಶಿಯಸ್ ಅಲ್ಲಿ ಮತ್ತೆ ಕಾಸ್ಮಿಕ್ ಮೆಮೊರಿಯಲ್ಲಿ ಸೇವ್ ಆಗ್ತದೆ. ಸೊ ಇವ್ರಿಗೂ ಅದು ಸ್ವಾಮಿ ಹನುಮಂತರಾಯನ ಹೇಳಿದ್ರಲ್ಲ,
ಅದು ಬಹಳ ಆನಂದವಾದಂಥ ಸ್ಥಿತಿಯಲ್ಲಿ, ದುಃಖದ ಸ್ಥಿತಿಯಲ್ಲಿ, ಹಿಂಸೆಯ ಸ್ಥಿತಿಯಲ್ಲಿ ಎಲ್ಲವನ್ನ ಕೇಳ್ಕೊಂಡಿದ ತಕ್ಷಣ ಇಮಿಡಿಯೇಟ್ ಆಗಿ ಅವ್ರ ಸಬ್ ಕಾನ್ಶಿಯಸ್ ಅಲ್ಲಿ ಮತ್ತೆ ಕಾಸ್ಮಿಕ್ ಮೆಮೊರಿಯಲ್ಲಿ ಸೇವ್ ಆಗೋಯ್ತು ವಿಚಾರಗಳು. ಅವರೇ ನೆಕ್ಸ್ಟ್ ಲೈಫಲ್ಲಿ ತುಳಸಿದಾಸರಾಗಿ 16ನೇ ಶತಮಾನಕ್ಕೆ ತುಳಸಿದಾಸರಾಗಿ ಹುಟ್ಟಿ ಬರ್ತಾರೆ. ನೆಕ್ಸ್ಟ್ ರೀಇನ್ಕಾರ್ಡಿನೇಟ್ ಆಗ್ತಾರೆ ಅವರೇ. ನೆಕ್ಸ್ಟ್ ಜನ್ಮದಲ್ಲಿ ಅಪ್ಪಟ ಬ್ರಾಹ್ಮಣನ ಕುಲದಲ್ಲಿ ಹುಟ್ಟಿ, ಹಿಂದಿನ ಜನ್ಮದ ಸಂಸ್ಕಾರ ಇತ್ತಲ್ಲ, ಆ ಸಂಸ್ಕಾರದಿಂದ ತನ್ನಲ್ಲಿ ಸಾಕಷ್ಟು ಪವರ್ಸ್ಗಳಿರುತ್ತೆ, ಸಾಕಷ್ಟು ಕವಿತೆಗಳನ್ನ ಅಥವಾ ಕೆಲವು ಇದನ್ನ ಅವರು ಸಹ ರಚನೆ ಮಾಡ್ತಾರೆ. ಆಗ ಇವರಲ್ಲಿ ಎಂತಹ ಒಂದು ವಿಶೇಷವಾದ ಶಕ್ತಿ ಇತ್ತು ಅಂತಂದ್ರೆ, ಯಾರೇ ವ್ಯಕ್ತಿಗಳು ಬಂದ್ರು ಆ ವ್ಯಕ್ತಿಯನ್ನ ಮಾತಾಡ್ಸೋಕ್ಕಿಂತ ಮುಂಚೆನೆ ನಿನ್ಗೆ ಈ ತರ ಆಗ್ತಾ ಇದೆ ಅಂತ ಹೇಳ್ಬಿಡ್ತಿದ್ರು ಅವರು. ನಿನಗೆ ಈ ತರ ಆಗ್ತಾ ಇದೆ ಅಲ್ವೇನಪ್ಪ ಅಂತ ಹೇಳ್ಬಿಡ್ತಿದ್ರು. ಯಾರೇ ಕಾಯಿಲೆ ಇರೋ ವ್ಯಕ್ತಿಗಳ ಅವ್ರ ಹತ್ರಕ್ಕೆ ಹೋಗಿ ಮಾತಾಡ್ಸ್ಕೊಂಡ್ ಬಂದ್ರೆ ಕಾಯಿಲೆಗಳೆಲ್ಲ ವಾಸಿ ಆಗ್ತಿತ್ತು. ಒಂದು ಹೆಣ್ಮಗಳು ತುಂಬಾ ಅರ್ಥ ಓಡಿ ಬರ್ತಾಳೆ. ಆ ಹೆಣ್ಮಗುವನ್ನ ಮುಖ ನೋಡ್ಬಿಟ್ಟು ಇವರು ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಮಾಡ್ತಾರೆ. ಯಾರು? ತುಳಸಿದಾಸರು. ಅಯ್ಯೋ ಗುರುಗಳೇ, ನನ್ ಗಂಡಂಗೆ ಹಾವು ಕಚ್ಬಿಟ್ಟಿದೆ, ಇನ್ನೇನು ಸತ್ತೋಗ್ತಾ ಇದ್ದಾನೆ, ಯಾರು ಪಂಡಿತರಿದಾರ, ಯಾರು ಔಷಧಿ ಕೊಡೋರಿದಾರ, ಓಡಾಡ್ತಿದ್ದೀನಿ ನಾನು, ನೀವು ನೋಡಿದ್ರೆ ದೀರ್ಘ ಸುಮಂಗಲಿ ಭವ ಅಂತ ಹೇಳ್ತಿದಾರಲ್ಲ, ದಯವಿಟ್ಟು ನನ್ ಗಂಡನ್ ಕಾಪಾಡಿ ಅಂತ ಕೇಳ್ತಾಳೆ. ಇವರು, ನಾನು ಆ ರೀತಿ ಆಶೀರ್ವಾದ ಮಾಡಿದ್ದ ನಿನಗೆ ಅಂತ ಕೇಳ್ತಾರೆ ಇವರು. ಹೌದು ಗುರುಗಳು, ಈಗಷ್ಟೇ ನೀವು ಆಶೀರ್ವಾದ ಮಾಡಿದ್ರಲ್ಲ. ನಾನು ಆಶೀರ್ವಾದ ಮಾಡಿದ್ದೀನಿ ಅಂದ್ರೆ ನಾನು ಮಾಡಿದ್ದಲ್ಲ, ನನ್ನೊಳಗಿರೋ ರಾಮ ಮಾಡಿದ್ದಾನೆ ಅಂತ ಅಂತಾರೆ ಇವರು. ಅವಳಿಗೆ 1 ಸೆಕೆಂಡ್ ಏನೋ ತಲೆಯಲ್ಲಿ ಯೋಚನೆ ಬರ್ತದೆ, ನಾನು ಯಾರೋ ತಿಕ್ಕಲ್ ಸ್ವಾಮೀಜಿ ಹತ್ರ ಬಂದಿದ್ದೀನಿ ನಾನು, ಹಿಂಗೆ ನಾನು ಮಾತಾಡ್ಕೊಂಡಿಲ್ಲೇ ನಿಂತ್ಕೊಂಡ್ರೆ ನನ್ನ ಗಂಡ ನಿಜವಾಗ್ಲೂ ಸತ್ತೋಗ್ತಾನವನು ಅಂತ ಮತ್ತೆ ಅಳ್ತಾ ಚೀರ್ತಾ ಓಡೋದಿಕ್ ಶುರು ಮಾಡ್ತಾಳೆ. ಅಲ್ಲಿ ವಾಪಸ್ ಹೋದಾಗ ಅವ್ನ ಗಂಡ ತುಂಬಾ ಚೆನ್ನಾಗೇ ಇರ್ತಾನ, ಅವನು ಆರೋಗ್ಯವಾಗಿರ್ತಾನೆ. ಆ ಹೆಣ್ಮಗಳಿಗೆ ವಿಪರೀತ ಆಶ್ಚರ್ಯ ಆಗ್ತದೆ. ಏನಿದು ಆಶ್ಚರ್ಯ, ಏನಿದು ಪರಮಾಶ್ಚರ್ಯ ಅಂತ ಆಶ್ಚರ್ಯ ಬಂದು ಎಲ್ಲಾ ಕಡೆ ಟಾಮ್ ಆಗ್ತದೆ ಅದು ವಿಚಾರ. ಅದೇ ಸಮಯದಲ್ಲಿ ಔರಂಗಜೇಬ್ ಅನ್ನುವಂತಹ ಒಬ್ಬ ಕ್ರೂರಿ ರಾಜ ಇರ್ತಾನೆ, ಮತಾಂತರವಾದಿ ಕ್ರೂರಿ ರಾಜ ಇರ್ತಾನೆ. ಅವನ ಹೆಸರು ಔರಂಗಜೇಬ್ ಅಂತ. ಅವನ ಆಳ್ವಿಕೆಯಲ್ಲಿ ಅವ್ರನ್ನ ಕರ್ಸ್ಕೊಳ್ತಾರೆ. ಆ ಸ್ವಾಮೀಜಿ ಯಾವನ ಕರ್ಕೊಂಡ್ ಬನ್ನಿ ನಮ್ಮ ಅರಮನೆಗೆ ಅಂತ ಕರ್ಕೊಂಡ್ ಬಂದು ಅವನು ಅಷ್ಟೇ ಅಹಂಕಾರದಿಂದ ಕೇಳ್ತಾನೆ, ತುಳಸಿದಾಸ್, ನೀನು ಮುಂದೆ ಒಬ್ಬನ್ನ ನಾನು ಸಾಯಿಸ್ತೀನಿ, ನೀನು ಆತನನ್ನ ಬದುಕಿಸು, ನೋಡೋಣ ನಿನ್ನ ಸಾಮರ್ಥ್ಯ ನೋಡೋಣ. ಇಲ್ಲ, ನನಗ ಆ ಸಾಮರ್ಥ್ಯ ಇಲ್ಲ ಅಂತ ಹೇಳಿದಾಗ ಅವ್ರನ್ನ ತೆಗೆದು ಸೆರೆಮನೆ ವಾಸಕ್ಕೆ ಹಾಕಿ ಚಿತ್ರ ಹಿಂಸೆಗಳನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾರೆ ಆ ತುಳಸಿದಾಸರಿಗೆ. ಆ ತುಳಸಿದಾಸರಿಗೆ ಯಾವಾಗ ಚಿತ್ರ ಹಿಂಸೆಗಳನ್ನ ಕೊಡೋದಿಕ್ ಶುರು ಮಾಡ್ತಾರೋ, ಆ ಸಂಕಟದ ಸಮಯದಲ್ಲಿದ್ದಾಗ ಪೂರ್ವ ಜನ್ಮದ ಎಲ್ಲ ನೆನಪುಗಳು ಒಂದೊಂದಾಗಿ ಬರ್ಲಿಕ್ಕೆ ಶುರುವಾಗ್ತದೆ ಇವರಿಗೆ. ಆ ನೆನಪುಗಳೆಲ್ಲ ಬರ್ಲಿಕ್ಕೆ ಶುರುವಾಗ್ತದೆ. ಕಾಸ್ಮಿಕ್ ಮೆಮೊರಿಯಲ್ಲಿ ಸೇವ್ ಆಗಿತ್ತಲ್ಲ, ಅದು ಎಲ್ಲ ಜನ್ಮಗಳಲ್ಲೂ ನಿಮ್ಗೆ ವಾಪಸ್ ರಿಪೀಟ್ ಮಾಡಿ ನಿಮ್ಗೆ ವಾಪಸ್ ಕೊಡುತ್ತೆ. ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧಿತರೆ ಅನ್ನೋ ಮಾತನ್ನ ನೀವೆಲ್ಲ ಕೇಳಿರ್ತೀರಿ. ಪೂರ್ವ ಜನ್ಮದ ಎಲ್ಲ ಪಾಪ ಕರ್ಮಗಳು, ಪುಣ್ಯ ಫಲಗಳು ನಿಮಗೆ ವ್ಯಾಧಿಗಳಾಗಿ ಮತ್ತೆ ಸಂತೋಷದ ಹಾದಿಯಲ್ಲಿ ನಿಮಗೆ ಸಿಗುತ್ತೆ. ಅದೆಲ್ಲ ಕೊಡೋದು ಕಾಸ್ಮಾಸ್. ಸೊ ಸ್ವಾಮಿ ಹನುಮಂತರಾಯನೇ ಹೇಳದಂತೆ ಎಲ್ಲಾ ವಿಚಾರಗಳನ್ನ ಡೈಲಿ ಒಂದೊಂದು ಲೈನ್ ಅನ್ನ ಕಂಪೋಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅವರು. ಡೈಲಿ ಒಂದೊಂದು ಲೈನ್ ಅನ್ನ. ಈ ಹನುಮಾನ್ ಚಾಲಿಸಾ ಅಂದ್ರೆ ಸಂಪೂರ್ಣ ಆಂಜನೇಯನ ಎಲ್ಲ ಗುಣಗಳು ಮತ್ತೆ ಆಂಜನೇಯನ ಶಕ್ತಿಗಳು, ಆಂಜನೇಯ ನೋಡೋದಕ್ಕೆ ಯಾವ ರೂಪದಲ್ಲಿದ್ದಾನೆ ಎಲ್ಲವನ್ನ ಡೀಟೇಲ್ ಆಗಿ ಬರೆದಿದ್ದಾರೆ ಹನುಮಾನ್ ಚಾಲಿಸದಲ್ಲಿ. ಹನುಮಾನ್ ಚಾಲಿಸಾ ಅಂತಂದ್ರೆ ಆತನ ಸಂಪೂರ್ಣ ವ್ಯಕ್ತಿತ್ವ, ಅವನು ನೋಡೋದಕ್ಕೆ ಯಾವ ರೀತಿ ಇದ್ದಾನೆ, ಆತನಿಂದ ಏನೇನು ಕೆಲಸಗಳಾಗ್ತಾ ಇದೆ, ಯಾರ್ಯಾರಿಗೆಲ್ಲ ಸಹಾಯ ಮಾಡಿದ, ಯಾರ್ಯಾರೆಲ್ಲ ಆಂಜನೇಯನ ಆಶೀರ್ವಾದ ಮಾಡಿದ್ರು, ಹನುಮಂತರಾಯನ ಆರಾಧನೆಯಿಂದ ನಮ್ಮಲ್ಲಿ ಏನೇನೆಲ್ಲ ಚೇಂಜಸ್ ಆಗತ್ತೆ ಅನ್ನೋದನ್ನ ಡೀಟೇಲ್ ಆಗಿ ಬರೆದ್ರು. ಡೈಲಿ ಒಂದೊಂದು ಲೈನ್ ಅನ್ನ ಬರೆದು 40ನೇ ದಿವಸಕ್ಕೆ ಅದು ಕಂಪ್ಲೀಟ್ ಆಯ್ತು. ಚಾಲೀಸಾ ಅಂದ್ರೆ ಎಷ್ಟು? 40. ಹನುಮಂತರಾಯನ 40 ಶ್ಲೋಕಗಳುಳ್ಳಂತಹ ಒಂದು ವ್ಯಕ್ತಿತ್ವದ ಒಂದು ಜೀವನ ಚರಿತ್ರೆ ಅಂತಾನೆ ನೀವು ಬರಿಬಹುದು ಅಂತ ಹೇಳ್ಬೋದು. ಸೊ ಇವರು ಎಷ್ಟು ಅದ್ಭುತ ಕಂಪೋಸ್ ಮಾಡಿದ್ದಾರೆ ನೋಡಿ. ನೀವು ಒಂದು ಉಸಿರನ್ನ ತಗೊಂಡ್ರೆ ಒಂದು ಲೈನ್ ಅನ್ನ ಹೇಳ್ಬೋದು. ನಿಮ್ಮ ಉಸಿರಾಟ ಮತ್ತೆ ನಿಮ್ಮ ಹೃದಯದ ಅಲೈನ್ಮೆಂಟ್ ಮಾಡುವಂತ ಲೈನ್ ಇದು. ಜೈ ಹನುಮಾನ್ ಧ್ಯಾನ ಗುಣಸಾಗರ್, ಜೈ ಕಪೀಶ ತಿಹು ಲೋಕ ಉಜಾಗರ್. ಮತ್ತೆ ನೀವು ಉಸಿರು ತಗೊಳ್ಬೇಕು, ಇನ್ನೊಂದನ್ನ ಹೇಳ್ಬೇಕಾದ್ರೆ
ಅಷ್ಟು ಅದ್ಭುತವಾಗಿ ಕಂಪೋಸ್ ಮಾಡಿದ್ದಾರೆ. ನಮ್ಮ ಹಿಂದಿನವರು ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಂಥ ಸಂದರ್ಭದಲ್ಲಿ, ವಿಷ್ಣುವರ್ಧನ್ ಅವರು ಇದ್ದಂಥ ಸಂದರ್ಭದಲ್ಲಿ ಎಂತೆಂಥ ಸಾಂಗ್ಸ್ಗಳು ಬರ್ತಿತ್ತು, ಎಷ್ಟು ಅದ್ಭುತವಾದ ಸಾಂಗ್ಸ್ಗಳನ್ನ ರಚನೆ ಮಾಡ್ತಿದ್ರು. ಈಗಿನವ್ರು ಇದ್ದಾರೆ, ಸಾಂಗ್ಸ್ಗಳು ಯಾವ ರೀತಿ ಬರ್ತದೆ, ತಗಲಾಕೊಂಡೆ ನಾನು ತಗಲಾಕೊಂಡೆ, ಚೂರಿ ಚಿಕ್ಕಣ್ಣನ ಕೈಲಿ ತಗಲಾಕೊಂಡೆ. ಈಗಂತೂ ಬರೀ ಸಾಂಗ್ಸ್ ಅನ್ನೋದೇ ಇಲ್ಲ, ಬರೀ ಡಮ್ ಡಮ್ ಡುಮ್ ಡುಮ್ ಡಮ್ ಡಮ್ ಡುಮ್ ಡುಮ್ ಅಷ್ಟೇ. ಅದು ಕೇಳಲಿಕ್ಕೂ ಆಗೋದಿಲ್ಲ ಆ ಸಾಂಗು. ಏನೇ ಅದು ಸಾಂಗು, ಅದೊಂಚೂರು ಅರ್ಥ ಮಾಡ್ಕೊಳ್ತೀನಿ, ಸ್ವಲ್ಪ ಸೌಂಡ್ ಕಡಿಮೆ ಮಾಡುವಂಗಿದೆ. ಈಗ ಅಷ್ಟು ಹಾಳು ಮಾಡಿ ಎಕ್ಕುಡ್ಸಿಟ್ಟಿದ್ದಾರೆ ಈಗಿನ ಸಾಂಗ್ಸ್ಗಳಾಗೆ. ಸೊ ಆಗಿನವ್ರಿಗೆ ಆ ಗ್ರಂಥಿ, ನಮ್ಮಲ್ಲಿ ಬ್ರಹ್ಮ ಗ್ರಂಥಿ, ವಿಷ್ಣು ಗ್ರಂಥಿ, ಶಿವ ಗ್ರಂಥಿ ಅಂತ 3 ಗ್ರಂಥಿಗಳಿದೆ, ಅದೇ ನಾಡಿಗಳು. ಯಾರಲ್ಲಿ ಬ್ರಹ್ಮ ತತ್ವ, ಬ್ರಹ್ಮ ಗ್ರಂಥಿ ಯಾರಿಗೂ ಓಪನ್ ಆಗುತ್ತೋ ಅವ್ರ ಗ್ರಂಥಗಳನ್ನೇ ಬರೆಯುವಂತ ಎಬಿಲಿಟಿ ಬರ್ತದೆ. ಅವ್ರು ಸೈಲೆನ್ಸ್ ಆಗಿ ಕುತ್ಕೊಂಡಿದ್ರೆ ಆ ಕಾಸ್ಮಾಸ್ ಇಂದ ಎಲ್ಲ ಜ್ಞಾನ ಬರ್ತಾ ಇರ್ತದೆ. ಅದನ್ನ ಏಂಜಲ್ಸ್ ಜ್ಞಾನ ಅಂತ ಕರಿತೀವಿ, ಏಂಜಲ್ಸ್ ಜ್ಞಾನ. ಸೊ ಪ್ರಾಚೀನ ಋಷಿಮುನಿಗಳಿಗೆ ಅಂತಹ ಒಂದು ಸಾಮರ್ಥ್ಯಗಳಿತ್ತು. ಅವರು ಸುಮ್ಮನೆ ಕುತ್ತ ಜಾಗದಲ್ಲೇ ಎಲ್ಲವನ್ನ ಬರೀತಿದ್ರು. ಅದನ್ನ ನಾವು ಆ ಬ್ರಹ್ಮ ಗ್ರಂಥಿ ತೆರೆದವರು ಗ್ರಂಥವನ್ನೇ ಬರೆಯುವಂತ ಎಬಿಲಿಟಿ ಬರ್ತಿತ್ತು. ಸೊ ಅಷ್ಟು ಅದ್ಭುತವಾಗಿ ಕಂಪೋಸಿಷನ್ ಅನ್ನು ಮಾಡಿದ್ರು. 40 ದಿವಸ ಯಾವಾಗ ಕಂಪ್ಲೀಟ್ ಆಯ್ತೋ, ಸಂಪೂರ್ಣವಾಗಿ ಆ ಒಂದು ಔರಂಗಜೇಬನ ಅರಮನೆಗೆ ದೈತ್ಯಾಕಾರದ ಮಂಗಗಳು ನುಗ್ತು. ದೊಡ್ಡ ದೊಡ್ಡ ಮಂಗಗಳು ಎಲ್ಲಂದ್ರಲ್ಲಿ ಕುತ್ಕೊಳ್ಳೋಕೆ ಶುರು ಮಾಡಿದ್ವು, ಇರಬಾರ್ದನ್ನೆಲ್ಲ ಒಡೆದಾಕೋದಕ್ಕೆ ಶುರು ಮಾಡಿದ್ವು. ಎಲ್ಲ ಸೈನಿಕರುಗಳನ್ನ ಅದು ಅದನ್ನ ತಡೆ ಹಿಡಿಲಿಕ್ಕೆ ಸಾಧ್ಯ ಆಗಲಿಲ್ಲ ಅವ್ರ ಕೈಲಿ. ಏನು ನಮ್ಮ ಅರಮನೆ ಈ ಸ್ಥಿತಿ ಆಗೋಯ್ತಲ್ಲ ಅಂತ ಅವರಲ್ಲಿರುವಂತಹ ಒಬ್ಬ ಗುರುಗಳನ್ನ ಅವ್ನು ಭೇಟಿ ಮಾಡ್ತಾನೆ, ಮೌಲಿಗಳನ್ನ ಭೇಟಿ ಮಾಡ್ತಾನೆ. ಭೇಟಿ ಮಾಡಿದಾಗ, ನಿನ್ನ ಅರಮನೆಯಲ್ಲಿ ಈ ತರ ಕೋತಿಗಳು ಬಂದಿದೆ ಅಂದ್ರೆ ಯಾರೋ ಒಬ್ಬ ರಾಮ ಭಕ್ತನನ್ನೇ ಒಳಗಡೆ ಹಾಕಿರ್ಬೋದೇನೋ ನೀನು, ಅದಕ್ಕೆ ಈ ತರ ಆಗಿದೆ. ಹೌದು ಗುರುಗಳೇ, ಒಬ್ಬನ ಹಾಕಿದ್ದೀನಿ ನಾನು, ಫಸ್ಟ್ ಅವನ್ನ ಬಿಟ್ಬಿಡು, ಬಿಟ್ಟ ಮೇಲಾದ್ರೂ ಸರಿ ಹೋಗ್ಬೋದು ನೋಡೋಣ ಅಂತಂದ್ರು. ಇಮಿಡಿಯೇಟ್ ಆಗಿ ಬಂದು ಅವ್ರನ್ನ ತುಳಸಿದಾಸರನ್ನ ಈಚೆ ಬಿಟ್ರು. ಬಿಟ್ಟಿದ ತಕ್ಷಣ ಎಲ್ಲ ಮಂಗಗಳು ಸಂಪೂರ್ಣವಾಗಿ ಮಾಯ ಆಗೋದು. ಮಂಗ ಮಾಯ ಕೇಳಿದಿರಲ್ಲ ನೀವು, ಮಂಗ ಮಾಯ ಆಯ್ತು, ಮಂಗ ಮಾಯ. ಸೊ ಯಾವಾಗ ಅವರು ಸಂಪೂರ್ಣ ಬಿಡುಗಡೆ ಆಯ್ತು, ಆಗ ಯಥಾವತ್ ಸ್ವಾಮಿ ಹನುಮಂತರಾಯನ ದರ್ಶನ ಆಗ್ತದೆ. ಹನುಮಂತರಾಯ ಸಂಪೂರ್ಣವಾದಂತ ದರ್ಶನವನ್ನ ಕೊಡ್ತಾನೆ. ಈ ದರ್ಶನ ಅನ್ನೋದು ಯಾವ ಕಣ್ಣಿಗಾಯ್ತು ಅನ್ನೋದು ಬಹಳ ಇಂಪಾರ್ಟೆಂಟ್. ದರ್ಶನ ಆಗತ್ತೆ, ಯಾವ ಕಣ್ಣಿಗಾಗತ್ತೆ ಅಂದ್ರೆ, ನಮ್ಮಲ್ಲಿ 3 ರೀತಿ ಕಣ್ಣುಗಳಿದೆ. ನಮ್ಮಲ್ಲೂ 3 ರೀತಿ ಕಣ್ಣುಗಳಿದೆ. ಮೊದಲನೇದು ದೇಹದ ಕಣ್ಣು, ಫಿಸಿಕಲ್ ಐಸ್. ಈ ದೇಹದ ಕಣ್ಣಿದು, ಇವೆರಡು ಇದೆಯಲ್ಲ, ಇದು ದೇಹದ ಕಣ್ಣು. ಈ ದೇಹದ ಕಣ್ಣಿಗೆ ಯಾವುದೇ ರೀತಿಯಾದಂತಹ ದರ್ಶನಗಳಾಗಲ್ಲ. ಇದು ಬರೀ ವಸ್ತುಗಳನ್ನು ನೋಡುವಂತ ಕಣ್ಣಿದು, ಬರೀ ವಸ್ತುಗಳನ್ನ ನೋಡುವಂತಹ ಕಣ್ಣಿದು. ನಮಗೆ ಬರೀ ವಸ್ತುಗಳು ಮಾತ್ರ ಕಾಣುತ್ತೆ, ವ್ಯಕ್ತಿಗಳು ಕಾಣುತ್ತೆ, ಸೂಕ್ಷ್ಮವಾದ ಸೂಕ್ಷ್ಮ ವಿಚಾರಗಳು ಈ ಕಣ್ಣಿಗೆ ಕಾಣಲ್ಲ. ಅರ್ಥ ಆಗ್ತಿದೆಯಾ? ಎರಡನೇ ಕಣ್ಣಿದೆ. ಎರಡನೇ ಕಣ್ಣು ಚಿತ್ತದ ಕಣ್ಣು. ಚಿತ್ತದ ಕಣ್ಣು. ಈ ಕಣ್ಣು ಯಾವ ರೀತಿ ಇರುತ್ತೆ ಅಂದ್ರೆ, ನೀವು ಸೈಲೆಂಟ್ ಆಗಿ ಕೂತಿರ್ತೀರಿ, ಕಣ್ಮುಂದೆ ಕೆಲವು ವಿಚಾರಗಳು ಪಾಸ್ ಆಗ್ತಾ ಇರ್ತದೆ. ಕಣ್ಮುಂದೆ ಕೆಲವು ಏನೋ ಆಲೋಚನೆ ಬಂದು ನಮ್ಗೆ ಕಣ್ಮುಂದೆ ಬಂದು ಓದಂಗೆ ಇರ್ತದೆ. ನಿಮ್ಗೆ ಅನುಭವ ಬಂದಿದೆಯಾ? ಸುಮ್ಮನೆ ಕುತ್ಕೊಂಡಿರ್ತೀರಿ, ಏನೋ ಕಣ್ಮುಂದೆ ಪಾಸ್ ಆದಂಗ ಆಗ್ತದೆ, ಏನೋ ಕೆಲವು ವಿಚಾರಗಳು ಬಂದಂಗಿರ್ತದೆ, ಕೆಲವು ಯಾರೋ ವ್ಯಕ್ತಿಗಳ ಮುಖ ಪರಿಚಯ ಬಂದಂಗ ಆಗ್ತದೆ. ಇಮಿಡಿಯೇಟ್ ನೆನ್ಸ್ಕೊಂಡೆ ಕಣೋ, ನೀನೇ ಬಂದೆ ಕಣೋ ಅಂತ ನಾವು ಮಾತಾಡ್ತೀವಲ್ಲ. ಸೊ ಇದು ಚಿತ್ತದ ಕಣ್ಣು. ನೀವು ಕಣ್ಮುಚ್ಚಿ ಕುತ್ಕೊಂಡಾಗ ಏನೇನೋ ಚಿತ್ತಾವಶ್ಯಕವಾಗಿ ಏನೇನೋ ಕಣ್ಮುಂದೆ ಹಾದು ಹೋಗ್ತಾ ಇರ್ತದೆ, ಅದು ಚಿತ್ತದ ಕಣ್ಣು. ಮೂರನೇದು ಜ್ಞಾನದ ಕಣ್ಣು. ಜ್ಞಾನದ ಕಣ್ಣು, ಅದನ್ನ ಅಂತರ್ಚಕ್ಷು ಅಥವಾ ದಿವ್ಯ ಚಕ್ಷು ಅಥವಾ ಅದನ್ನ ನಾವು ಥರ್ಡ್ ಐ ಅಂತ ಕರಿತೇವೆ. ಥರ್ಡ್ ಐ, ಜ್ಞಾನ ಚಕ್ಷು. ಚಕ್ಷು ಅಂದ್ರೆ ಕಣ್ಣುಗಳಲ್ಲ, ಚಕ್ಷು ಬೇರೆ, ಕಣ್ಣುಗಳು ಬೇರೆ. ಕಣ್ಣುಗಳು ಅಂದ್ರೆ, ಈಗ ನಿಮ್ಮ ಮನೆಯಲ್ಲಿ ತಂತಿಗಳಿದೆ, ವಿದ್ಯುತ್ ತಂತಿಗಳಿದೆ, ಮತ್ತೆ ವಿದ್ಯುತ್ ಅನ್ನೋದಿದೆ. ಈಗ ನಿಮ್ಮ ಮನೆಯಲ್ಲೆಲ್ಲ ಬೆಳಕು ಬರ್ತಾ ಇದೆ ಅಂದ್ರೆ ವಿದ್ಯುತ್ ಅನ್ನೋದು ಹರಿತಾ ಇದೆ. ಈ ದೇಹದ ಕಣ್ಣಿಗೆ ಆ ವಿದ್ಯುತ್ಗಳು ಮಾತ್ರ ಕಾಣೋದಿಲ್ಲ, ಆ ವಿದ್ಯುತ್ ತಂತಿಗಳು ಮಾತ್ರ ಕಾಣುತ್ತೆ. ಈ ದೇಹದ ಕಣ್ಣಿಗೆ ಬರೀ ತಂತಿಗಳು ಮಾತ್ರ ಕಾಣುತ್ತೆ. ಚಕ್ಷು ಅಂದ್ರೆ ಆ ಪವರ್ ಸರಿಯೋದು ಕಾಣುತ್ತೆ.
ಅರ್ಥ ಆಗ್ತಿದೆಯಾ ನಿಮಗೆ? ಈ ದೇಹದ ಕಣ್ಣುಗಳಿಗೆ ಪವರ್ ಕಾಣಲ್ಲ, ಬರೀ ತಂತಿಗಳು ಮಾತ್ರ ಕಾಣುತ್ತೆ. ಚಕ್ಷು ಅಂದ್ರೆ ಆ ತಂತಿಗಳು ಕಾಣಲ್ಲ, ಆ ಪವರ್ ಸರಿಯೋದು ಕಾಣುತ್ತೆ. ಚಕ್ಷು ಬೇರೆ, ಕಣ್ಣುಗಳು ಬೇರೆ. ಇದು ಒಳಗಡೆ ಇರೋದು ಜ್ಞಾನ ಚಕ್ಷು, ದಿವ್ಯ ಚಕ್ಷು, ಅಂತರ್ಚಕ್ಷು. ಈ ಕಣ್ಣಿಗೆ ಎಲ್ಲಾ ದರ್ಶನಗಳಾಗೋದು. ರಾತ್ರಿ ನೀವು ಮಲ್ಕೊಂಡಿದ್ದಾಗ ಈ ಕಣ್ಣು ನ್ಯಾಚುರಲ್ ಆಗಿ ಭಗವಂತ ಕೊಟ್ಟಿರೋ ಗಿಫ್ಟ್, ಅದು ನ್ಯಾಚುರಲ್ ಓಪನ್ ಆಗ್ತದೆ. ಈ ದಿವ್ಯ ಚಕ್ಷು ನ್ಯಾಚುರಲ್ ಆಗಿ ಓಪನ್ ಆಗ್ತದೆ ಪ್ರತಿ ರಾತ್ರಿ. ಈ ಕಣ್ಣಿನಿಂದ ನೀವು ಕಾಣದೇ ಇರುವಂತಹ ವ್ಯಕ್ತಿನೆಲ್ಲ ಕಾಣ್ತೀರಿ, ತೀರ್ಕೊಂಡಿರೋ ವ್ಯಕ್ತಿಗಳನ್ನು ಕಾಣ್ತೀರಿ. ಹೌದಾ? ಇಲ್ಲ? ಎಷ್ಟೋ ವರ್ಷ ಆಗಿರ್ತದೆ ಅವ್ರು ತೀರ್ಕೊಂಡು, ಆ ವ್ಯಕ್ತಿಗಳ ರೂಪಗಳೆಲ್ಲ ಕಾಣುತ್ತೆ. ಏನೋ ಚಿತ್ರಾವರ್ಷಕವಾಗಿ ನಿಮ್ ಕಣ್ಣು ಮುಂದೆ ಬರ್ತಾ ಇರುತ್ತೆ ಕನಸಿನ ರೂಪದಲ್ಲಿ. ಈ ಕಣ್ಣಿಗೆ ಸಂಪೂರ್ಣವಾಗಿ ದರ್ಶನ ಆಗಿತ್ತು. ಈ ಕಣ್ಣನ್ನ ತೆರೆಸ್ಕೊಳ್ಳುವಂತಹ ಸಾಧನೆಗಳನ್ನು ಮಾಡಿದ್ರೆ ಅಂತಹ ದೈವಿಕ ದರ್ಶನಗಳಾಗ್ತವೆ. ಅಂತಹ ದೈವಿಕ ದರ್ಶನಗಳಾಗ್ತವೆ. ನಮ್ಮ ಪೂರ್ವಜರೆಲ್ಲ ಕಣ್ಣು ಮುಚ್ಕೊಂಡು ಯಾಕೆ ಕುತ್ಕೊಳ್ತಿದ್ರು ಅಂದ್ರೆ, ಈ ದೇಹದ ಕಣ್ಣು ಮುಚ್ಚಿ ಅಂತರ್ಮುಖಿ ಆದಂತಹ ಕಣ್ಣಿನಿಂದ ಇಡೀ ಜಗತ್ತಿನ ದರ್ಶನವನ್ನ ಮಾಡ್ತಿದ್ರು, ಬ್ರಹ್ಮಾಂಡದ ದರ್ಶನವನ್ನ ಮಾಡ್ತಿದ್ರು ನಮ್ಮ ಪ್ರಾಚೀನ ಋಷಿಮುನಿಗಳು. ಸೊ ಹಾಗಾಗಿ ಅದನ್ನ ನಾನು ಮಕ್ಕಳುಗಳು ಸಹ ಆ ವಿದ್ಯೆಗಳನ್ನ ಹೇಳ್ಕೊಡ್ತೇನೆ, ಮಕ್ಕಳುಗಳಿಗೆ ಮತ್ತೆ ದೊಡ್ಡವ್ರಿಗೆ. ಅವರು ಸಹ ಈ ಥರ್ಡ್ ಆಕ್ಟಿವೇಶನ್ ಮಾಡ್ಬೋದು. ಅವ್ರಿಗೆ ದೊಡ್ಡವ್ರಿಗೆ ಸ್ವಲ್ಪ ಸಮಯ ಜಾಸ್ತಿ ಬೇಕು, ಸುಮಾರು ಒಂದು 6 ತಿಂಗಳು 1 ವರ್ಷ ಸಮಯಗಳ ಕಾಲ ಬೇಕು. ಮಕ್ಕಳುಗಳಿಗೆ ವಿತಿನ್ 1 ಮಂತ್ ಒಳಗಡೆ ತುಂಬಾ ಅದ್ಭುತವಾಗಿ ಅದು ಓಪನ್ ಅಪ್ ಆಗ್ತದೆ. ಯಾಕೆಂದ್ರೆ ತುಂಬಾ ಎಳೆ ನಾಡಿಗಳು ಮಕ್ಕಳಲ್ಲಿ, ಎಳೆ ನಾಡಿಗಳಿರೋದ್ರಿಂದ ತುಂಬಾ ವೇಗವಾಗಿ ಆಕ್ಟಿವೇಟ್ ಆಗ್ತದೆ. ದೊಡ್ಡವರಲ್ಲಿ ಬಲವಾದಂತಹ ನಾಡಿಗಳಿರ್ತದೆ, ಅವರ ಒಂದು ಕಾನ್ಶಿಯಸ್ನೆಸ್ ತುಂಬಾ ಹೈಯೆಸ್ಟ್ ಸ್ಟೇಟ್ ಅಲ್ಲಿ ಇರ್ತದಲ್ಲ. ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ನಿಧಾನ ದೊಡ್ಡವ್ರಿಗಾಗೋದು. ಸೊ ಹೀಗೆ ಆ ಕಣ್ಣಿಗೆ ಅವ್ರಿಗೆ ದರ್ಶನ ಆಯ್ತು, ಹನುಮಂತರಾಯನ ಸಾಕ್ಷಾತ್ ದರ್ಶನ ಆಯ್ತು. ಇಡೀ ಕಲಿಯುಗದಲ್ಲಿ 4 ಜನರಿಗೆ ದರ್ಶನ ಆಗಿದ್ದು. ಮೊದಲನೆಯವರು ರಾಮದಾಸರು, ಎರಡನೆಯವರು ಕಬೀರ್ ದಾಸರು, ಮೂರನೆಯವರು ತುಳಸಿದಾಸರು, ನಾಲ್ಕನೆಯವರು ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳು. ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಹನುಮಂತರಾಯನ ದರ್ಶನ ಆದ ನಂತರವೇ ಅವ್ರ ಗುರುಗಳಾಗೆಲ್ಲ ಐಕ್ಯ ಆಗಿದ್ದು. ಅವ್ರಿಗೆ ಉನ್ನತವಾದಂತ ಗುರುವಿನ ಸ್ಥಾನ ಸಿಕ್ಕಿದ್ದು ಹನುಮಂತರಾಯನ ಅನುಗ್ರಹ ಆದ್ಮೇಲೆ. ಹಾಗೆ ಅರ್ಥ ಆಗಿದೆಯಲ್ಲ? ಈ ಹನುಮಾನ್ ಚಾಲಿಸದಲ್ಲಿರುವಂತ ಪ್ರತಿಯೊಂದೊಂದು ಲೈನು ಸಾಕ್ಷಾತ್ ಆಂಜನೇಯನೇ ಹೇಳಿರೋದು. ಸಾಕ್ಷಾತ್ ಆಂಜನೇಯನೇ ಹೇಳಿರೋದನ್ನ ಇವರು ಅದನ್ನ ನೆನೆಸ್ಕೊಂಡು ಬರೆದಿದ್ದಾರಷ್ಟೇ. ಹನುಮಾನ್ ಚಾಲಿಸದ ಪ್ರತಿಯೊಂದೊಂದು ಲೈನು ಸಹ ಅತ್ಯದ್ಭುತವಾಗಿ ಹನುಮಂತರಾಯನೇ ಹೇಳಿರೋದು, ಒಂದೊಂದು ಲೈನ್ ಅರ್ಥಗಳನ್ನು. ಸೊ ಅದನ್ನ ನಾನು ನಿಮಗೆ ರಿಪೀಟ್ ಮಾಡ್ತಾ ಹೋಗ್ತಾನೆ. ಅದನ್ನ ಆ ಲೈನ್ ಅಲ್ಲಿ ಏನೇನೆಲ್ಲ ಒದಗಿಸಿಟ್ಟಿದ್ದಾರೆ ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ಓಕೆ, ಇದು ಅರ್ಥ ಆಗಿದೆಯಲ್ಲ? ಹನುಮಾನ್ ಚಾಲಿಸ ಹೇಗ್ ಬಂದಿದೆ ಅನ್ನೋದು ಈ ಒಂದು ಗುರು ಪರಂಪರೆಯ ಮೂಲಕ ಬಂದಿರುವಂಥದ್ದು. ಅದೆಲ್ಲ ಸಾಕ್ಷಾತ್ ಸ್ವಾಮಿ ಹನುಮಂತರಾಯನೇ ತಿಳಿಸಿರುವಂತಹ ಒಂದು ವಿಚಾರಗಳು. ಹನುಮಾನ್ ಚಾಲಿಸವನ್ನ ಒಂದು ಲಿಸ್ಟ್ ಅನ್ನ ಇಟ್ಕೊಳ್ಳಿ, ಅಥವಾ ನೀವೆಲ್ಲ ಪ್ರಿಂಟ್ಔಟ್ ತಗೊಂಡಿರ್ಬೋದು. ಸೊ ಅದರಲ್ಲಿ ಒಂದೊಂದೇ ಲೈನ್ ಅನ್ನ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ, ಮತ್ತೆ ಅದರ ಅರ್ಥಗಳನ್ನ ಹೇಳ್ತಾ ಹೋಗ್ತಾನೆ. ಎಷ್ಟು ವಿಷಯಗಳನ್ನ ಒದಗಿಸಿಟ್ಟಿದ್ದಾರೆ ಅಂದ್ರೆ ಅದನ್ನ ಕೇಳಿದ್ರೆ ರೋಮಾಂಚನ ಆಗ್ತದೆ ನಮಗೆ. ಮೊದಲನೇದು, ಇದರಲ್ಲಿ ದೋಹ ಅಂತ 2 ಇದೆ, ದೋಹ ಮತ್ತೆ ಚೌಪಾಯಿ ಅಂತ. ಈ ಹನುಮಾನ್ ಚಾಲಿಸ ಇದು ಹೃದಯದ ಮಂತ್ರ. ಮನಸ್ಸನ್ನ ಶುದ್ಧಿ ಮಾಡುವಂತ ಮಂತ್ರಗಳು 10,000 ಮಂತ್ರಗಳಿದೆ. ಮನಸ್ಸನ್ನ ಶುದ್ಧಿ ಮಾಡೋ ಮಂತ್ರಗಳು ಈ ಗಾಯತ್ರಿ ಮಂತ್ರ ಇರ್ಬೋದು, ಮೃತ್ಯುಂಜಯ ಮಂತ್ರ ಇರ್ಬೋದು, ನಾನಾ ಮಂತ್ರಗಳು ಏನೇನಿದೆ ಅವೆಲ್ಲವೂ ಮನಸ್ಸನ್ನ ಪ್ಯೂರಿಫಿಕೇಶನ್ ಮಾಡುವಂಥವು. ಆದ್ರೆ ಇಡೀ ಎಲ್ಲಾ ಮಂತ್ರಗಳನ್ನ ಹೋಲಿಸ್ಕೊಂಡ್ರೆ ಈ ಹನುಮಾನ್ ಚಾಲಿಸ ಒಂದೇ ನಮ್ಮ ಹೃದಯವನ್ನ ಪರಿಶುದ್ಧ ಮಾಡ್ತಕ್ಕಂಥ ಏಕೈಕ ಮಂತ್ರ. ಹಾಗಾಗಿ ಇದು ಮನಸ್ಸಿನ ಮಂತ್ರ ಅಲ್ಲ, ಇದು ಹೃದಯದ ಮಂತ್ರ. ಇದು ಯಾವ ಭಾಷೆಯಲ್ಲಿದೆ ಅಂದ್ರೆ ಅವಧಿ ಭಾಷೆಯಲ್ಲಿದೆ. ಅವಧಿ ಭಾಷೆ, ಅಲ್ಲಿ ಚಿತ್ರಕೂಟದಲ್ಲಿ ಆಗಿನ ಜನ ಮಾತಾಡ್ತಿದ್ದಂತಹ ಲೋಕಲ್ ಲ್ಯಾಂಗ್ವೇಜ್ ಅದು. ಹಿಂದಿ ಅಲ್ಲ, ಇದು ಅವಧಿ ಭಾಷೆ ಅನ್ನುವಂತಹ ಒಂದು ಲೋಕಲ್ ಲ್ಯಾಂಗ್ವೇಜ್. ಈಗ ಎಲ್ಲರೂ ಲೋಕಲ್ ಲ್ಯಾಂಗ್ವೇಜ್ಗಳನ್ನ ಮಾತಾಡ್ತಾರಲ್ಲ. ಈ ಕನ್ನಡದಲ್ಲೇ ನಾನಾ ರೀತಿ ಕನ್ನಡ ಇದೆ. ಮಂಗಳೂರು ಕನ್ನಡ ಇದೆ, ಬೆಂಗಳೂರು ಕನ್ನಡ ಇದೆ, ಹುಬ್ಳಿ ಕನ್ನಡ ಇದೆ. ಅದು
ಭಾಷೆಗಳು ಬೇರೆ ಬೇರೆ. ಅದೇ ರೀತಿ ಇದು ಹಿಂದಿ ರಿಲೇಟೆಡ್ ಆದ್ರೆ ಅವಧಿ ಭಾಷೆಯಲ್ಲಿ ಬರೆದಿದ್ದಾರೆ. ಸೊ ದೋಹ ಅಂತಂದ್ರೆ ನಾವು ಯಾವುದನ್ನೇ ಶುರು ಮಾಡೋದಕ್ಕಿಂತ ಮೊದಲು ತನ್ನ ಗುರುವನ್ನ ತಾನು ನೆನೆಸ್ಕೊಂಡು ಅವರು ಆಶೀರ್ವಾದವನ್ನ ಪಡ್ಕೊಂಡು ಆಮೇಲೆ ಶುರು ಮಾಡ್ತಿದ್ದಾರೆ. ತುಳಸಿದಾಸರವರ ಗುರುಗಳ ಹೆಸರು ನರಹರಿಚಾರ್ಯರು ಅಂತ. ನರಹರಿಚಾರ್ಯರು ತುಳಸಿದಾಸರವರ ಗುರುಗಳ ಹೆಸರು. ಅವರ ಗುರುಗಳನ್ನ ಫಸ್ಟ್ ಪ್ರಾರ್ಥನೆ ಮಾಡ್ತಿದ್ದಾರೆ ಅವರು. ಏನಂತ? ಶ್ರೀ ಗುರು ಚರಣ ಸರೋಜ ರಜ ನಿಜವನ ಮುಕುರು ಸುಧಾರಿ. ನನ್ನ ಗುರುವಿನ ಪಾದದೋಳಿಂದ ನನ್ನ ಮನಸ್ಸೆಂಬ ಕನ್ನಡಿಯನ್ನ ಶುದ್ಧಿ ಮಾಡ್ಕೊಳ್ತಿದ್ದೀನಿ. ಶುದ್ಧಿ ಮಾಡಿಕೊಂಡು ಭರಣವು ರಘುವರ ವಿಮಲ ಜಸ್ಸು ಅಂದ್ರೆ ವರ್ಣನೆಯನ್ನ ಮಾಡ್ತೀನಿ. ಅಂದ್ರೆ ಅವ್ರು ಏನಂತ ಹೇಳ್ತಿದ್ದಾರೆ? ನನ್ನ ಗುರುವಿನ ಪಾದಧೂಳಿಂದ, ಆ ಧೂಳಿಗೆ ನನ್ನ ಮನಸ್ಸೆಂಬ ಕನ್ನಡಿಯನ್ನು ಶುದ್ಧಿ ಮಾಡುವಂತಹ ಸಾಮರ್ಥ್ಯ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ಹೀಗೆ ಒಂದ್ ಬಾರಿ ಏನಾಗುತ್ತೆ, ಕೃಷ್ಣನಿಗೆ ಒಂದು ಹವ್ಯಾಸ ಇತ್ತು. ಏನಂದ್ರೆ ಪ್ರತಿದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿಕೊಂಡು ಒಂದು ರೂಮಲ್ಲಿ ಹೋಗ್ಬಿಟ್ಟು ಯಾರು ಇದಾರ ಅಂತ ನೋಡ್ತಿದ್ದ. ಕಿಟಕಿ ಬಾಗಿಲುಗಳನ್ನೆಲ್ಲ ಕ್ಲೋಸ್ ಮಾಡಿಕೊಂಡು ಒಬ್ಬನೇ ಕುತ್ಕೊಂಡು ಒಂದು ಪೆಟ್ಟಿಗೆ ಮುಂದೆ ಕುತ್ಕೊಂಡು ಪೂಜೆಯನ್ನ ಮಾಡ್ತಾ ಕುತ್ಕೊಳ್ತಿದ್ದ. ಇದು ತುಂಬಾ ದಿವಸ ಹೀಗೆ ಮಾಡ್ತಾ ಬರ್ತಿದ್ದ. ಇದು ಒಂದು ದಿವಸ ಸತ್ಯಭಾಮೆಗೆ ಗೊತ್ತಾಯ್ತು. ಓ, ಕೃಷ್ಣ ಏನೋ ಮಾಡ್ತಿದ್ದಾನಲ್ಲ, ಈ ಕಳ್ಳ ಕೃಷ್ಣ, ಇವನ್ನ ನಂಬಕ್ಕಾಗಲ್ಲ, ಏನೋ ಮಾಡ್ತಿದ್ದಾನಲ್ಲ ಅಂತ ಒಂದು ಅನುಮಾನ ಪಟ್ಲು. ಒಂದ್ ವಾರ ಅನುಮಾನ ನಿಜ ಆಯ್ತು. 8ನೇ ದಿವಸಕ್ಕೆ ಅವನು ಒಳಗಡೆ ಬರೋದಕ್ಕಿಂತ ಮುಂಚೆನೆ ಈಕೆನೆ ಒಳಗಡೆ ಬಂದು ಕುತ್ಕೊಬಿಟ್ಟಿರ್ತಾಳೆ ಬಚ್ಚಿಟ್ಕೊಂಡು, ಸತ್ಯಭಾಮ. ಸೊ ಯಥಾವತ್ ಇವನು ಸ್ನಾನ ಮಾಡ್ಕೊಂಡು ಬಂದ ಕೃಷ್ಣ. ಸುತ್ತಮುತ್ತ ನೋಡ್ದ ಯಾರು ಇರ್ಲಿಲ್ಲ. ಕಿಟಕಿಗಳನ್ನ ಕ್ಲೋಸ್ ಮಾಡಿ, ಬಾಗಿಲನ್ನು ಕ್ಲೋಸ್ ಮಾಡಿ ಆ ಪೂಜೆ ಮಾಡ್ತಾ ಕುತ್ಕೊಂಡ. ಥಟ್ ಅಂತ ಎದ್ದು ಬಂದ್ಬಿಡ್ತಾಳೆ ಇವಳು. ಎದುರುಗಡೆ ಬಂದು ನಿಂತ್ಕೊಬಿಡ್ತಾಳೆ. ಏ ಕೃಷ್ಣ, ಏನೋ ಮಾಡ್ತಿದ್ಯಾ ನೀನು, ಏನದು ಹೇಳು ಅಂತ ಕುತ್ಕೊಳ್ತಾಳೆ. ಕೃಷ್ಣನ್ಗೆ ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ. ತಕ್ಷಣ ಬಂದ್ಬಿಟ್ಟಿದ್ದಾಳೆ ಅಲ್ಲಿ ಇವಳು. ಈ ಪೆಟ್ಟಿಗೆ ಮುಂದೆ ಕುತ್ಕೊಂಡು ಪೂಜೆ ಮಾಡ್ತಿದ್ಯಾ ಅಂದ್ರೆ ಈ ಪೆಟ್ಟಿಗೆ ಒಳಗಡೆ ನೀನು ಏನೋ ಇಟ್ಟಿದೀಯಾ, ಏನೋ ವಜ್ರ ವೈಡೂರ್ಯಗಳನ್ನ ಇಟ್ಟಿದೀಯಾ ನೀನು, ಅದೇನು ಅಂತ ನಂಗೆ ತೋರ್ಸು ಅಂತ ಕುತ್ಕೊಂಡ್ರು. ಕೃಷ್ಣ ಅಂದ, ನೋಡು ಸತ್ಯಭಾಮೆ, ನಿನ್ಗೆ ಇದೆಲ್ಲ ಅರ್ಥ ಆಗಲ್ಲ, ಸುಮ್ನೆ ನೀನ್ ಈಚೆ ಹೋಗು. ಇಲ್ಲ ನಾವು ಹೋಗೋದಿಲ್ಲ, ಅದೇನ್ ತೋರ್ಸ್ಲೇಬೇಕೀಗ ನೀನು ಅಂತ ಕುತ್ಕೊಳ್ತಾನೆ. ಕೃಷ್ಣನ್ ಗೊತ್ತಾಯ್ತು ಇವಳಿಗೇನೋ ತೋರ್ಸ್ಲಿಲ್ಲ ಅಂದ್ರೆ ಇಡೀ ಊರಿಗೆ ಟಾಮ್ ಮಾಡ್ಕೊ ಬರ್ತಾಳೆ ಇವಳು. ಈಗ ಅದೇನಿದೆ ತೋರ್ಸ್ಬಿಡೋಣ, ಆಯ್ತು ಅದೇನಿದೆ ನೀನೇ ನೋಡ್ಕೋ ಅಂತ ಹೇಳ್ದ ಕೃಷ್ಣ. ಅವಳು ದೊಡ್ಡ ಪೆಟ್ಟಿಗೆನ ಓಪನ್ ಮಾಡಿದ್ಲು. ಒಳಗಡೆ ಒಂದು ಪೆಟ್ಟಿಗೆ ಇತ್ತು. ಆ ಪೆಟ್ಟಿಗೆನ ಓಪನ್ ಮಾಡಿದ್ಲು. ಅದ್ರ ಒಳಗಡೆ ಇನ್ನೊಂದು ಪೆಟ್ಟಿಗೆ ಇತ್ತು. ಅದನ್ನು ಓಪನ್ ಮಾಡಿದ್ಲು. ಈ ತರ ಓಪನ್ ಮಾಡ್ತಾ ಲಾಸ್ಟ್ ಅಲ್ಲಿ ಇಷ್ಟೇಷ್ಟಪ್ಪ ಒಂದು ಡಬ್ಬಿ ಇತ್ತು. ಅವಳಿಗೆ ಎಲ್ಲ ಆಸೆಗಳು ಮುರಿದೋಯ್ತು. ಇಷ್ಟು ಸಣ್ಣ ಡಬ್ಬಿಲಿ ಏನ್ ಇಡ್ಲಿಕ್ಕೆ ಸಾಧ್ಯ? ಅಷ್ಟು ದೊಡ್ಡ ಪೆಟ್ಟಿಗೆಲೆ ಏನು ಇಲ್ಲ ಅಂದ್ಮೇಲೆ ಈ ಸಣ್ಣ ಪೆಟ್ಟಿಗೆಲಿ ಏನಿರಕ್ ಸಾಧ್ಯ? ಆಗಿದ್ದಾಗ್ಲಿ ಅದನ್ನು ನೋಡೋಣ ಅಂತ ಓಪನ್ ಮಾಡಿದ್ಲು. ಅಲ್ಲಿ ಇಷ್ಟೇಷ್ಟು ಮಣ್ಣಿತ್ತು. ಆ ಮಣ್ಣನ್ನ ನೋಡಿದ ತಕ್ಷಣ ಇವಳು ಕೇಕೆ ಹಾಕೊಂಡು ನಗಾಡೋಕ್ ಶುರು ಮಾಡ್ಬಿಡ್ತಾಳೆ. ಅಯ್ಯೋ ಕೃಷ್ಣ, ನೀನ್ ಬೆಳಗ್ಗೆ ಎದ್ದು ಇಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡು ಇದು ಪೂಜೆ ಮಾಡ್ತಿದ್ಯಾ ಅಂದ್ರೆ ನೀ ಏನೋ ವಜ್ರ ವೈಡೂರ್ಯಗಳನ್ನ ಇಟ್ಕೊಂಡಿದ್ಯಾ ಅನ್ಕೊಂಡೆ. ಯಾವುದೋ ಏಕಸ್ಥಿತಿ ಮಣ್ಣಿಗೆ ಪೂಜೆ ಮಾಡ್ತಿದ್ಯಲ್ಲ ಕೃಷ್ಣ ನೀನು. ಇಡೀ ಜಗತ್ತೇ ನಿನ್ ಪೂಜೆ ಮಾಡ್ತಿದ್ದಾರೆ, ನೀನ್ ಯಾವ್ದು ಮಣ್ಣು ಪೂಜೆ ಮಾಡ್ತಿದ್ಯಲ್ಲೋ ಅಂತ ನಗಾಡೋಕ್ ಶುರು ಮಾಡ್ಬಿಡ್ತಾಳೆ. ಅದನ್ನ ನೋಡದಂತ ಕೃಷ್ಣ ಸಹಿಸ್ಕೊಳಕ್ಕಾಗದೆ ಹಂಗೆ ಕಪಾಲ್ ಸರಿಸಿ ಒಂದು ಹೊಡಿತಾನ. ಏನ್ ಅನ್ಕೊಂಡಿದ್ಯಾ ನೀನು? ಈ ಮಣ್ಣೇನಿದೆ, ಈ ಮಣ್ಣು ನನ್ನ ಗುರುವಿನ ಪಾದ ಧೂಳಿದು. ಸಾಂದೀಪಿನಿ. ಕೃಷ್ಣನ ಗುರು ಯಾರು? ಸಾಂದೀಪಿನಿ. ನನ್ನ ಗುರುವಿನ ಪಾದ ಧೂಳಿದು. ನಾನು ರಾಕ್ಷಸ ಕುಲದಲ್ಲಿ ಹುಟ್ಟಿದವನು. ರಾಕ್ಷಸ ಕುಲದಲ್ಲಿ ಕಂಸ ಯಾರು? ಕೃಷ್ಣನ ಸೋದರ ಮಾವ ಕಂಸ. ರಾಕ್ಷಸ ಕುಲದಲ್ಲಿ ಹುಟ್ಟಿರೋರನ್ನ ಇವತ್ತು ದೇವತೆ ಅಂತ, ದೇವರು ಅಂತ ಜನರೆಲ್ಲ ಪೂಜೆ ಮಾಡುವಂತಹ ಅರ್ಹತೆ ಕೊಟ್ಟಿದ್ದು ನನ್ನ ಗುರು. ಅವ್ರ ಬಗ್ಗೆ ಇಷ್ಟೊಂದು ಅವಹೇಳನ ಮಾಡ್ತೀಯ ನೀನು ಅಂತ ಹೇಳಿ ಫಸ್ಟ್ ಪ್ರಪ್ರಥಮವಾಗಿ ಗೀತೋಪದೇಶವನ್ನು ಮಾಡಿದ್ದು ಸತ್ಯಭಾಮೆಗೆ. ಆಮೇಲೆ ರಣರಂಗದಲ್ಲಿ ಅರ್ಜುನನ್ ಮಾಡಿದ್ದು. ಪ್ರಪ್ರಥಮವಾಗಿ ಮಾಡಿದ್ದು ಸತ್ಯಭಾಮೆಗೆ. ಸೊ ಹಾಗೆ ಇವರು ಸಹ ಅದನ್ನು ಬರೀತಿದ್ದಾರೆ. ನನ್ನ ಗುರುವಿನ ಪಾದಧೂಳಿಂದ ನನ್ನ ಮನಸ್ಸೆಂಬ ಕನ್ನಡಿಯನ್ನು ಶುದ್ಧಿ ಮಾಡಿಕೊಂಡು ಭರಣವು ರಘುವರ ಬಿಮಲ ಜಸ್ಸು ಅಂದ್ರೆ ವರ್ಣನೆ ಮಾಡ್ತೀನಿ. ಯಾರನ್ನ? ಜೋದಾಯಕ ಫಲಚಾರಿ, 4 ಪುರುಷಾರ್ಥಗಳನ್ನು ಕೊಡುವಂತ ರಾಮನನ್ನ ನಾನು ವರ್ಣನೆ ಮಾಡ್ತೀನಿ ಅಂತ ಮೊದಲು ಹೇಳ್ತಿದ್ದಾರೆ. 4 ಪುರುಷಾರ್ಥಗಳು ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ, ಅರ್ಥ, ಕಾಮ, ಮೋಕ್ಷ.
ನೆಕ್ಸ್ಟ್ ಹನುಮಂತರಾಯನನ್ನ ಕೇಳ್ತಿದ್ದಾರೆ. ಏನಂತ ಕೇಳ್ತಿದ್ದಾರೆ? ಬುದ್ಧಿಹೀನ ತನು ಜಾನಿಕೆ ಸುಮಿರೋ ಪವನ ಕುಮಾರ. ಅಂದ್ರೆ ಬುದ್ಧಿಹೀನನಾಗಿ ಹುಟ್ಬಿಟ್ಟಿದ್ದೀನಿ. ತನು ಅಂದ್ರೆ ಈ ದೇಹ ಅಂತ. ಬುದ್ಧಿಹೀನನಾಗಿ ಹುಟ್ಬಿಟ್ಟಿದ್ದೀನಿ. ಸುಮಿರೋ ಪವನ ಕುಮಾರ, ಆಶೀರ್ವದಿಸು ಪವನ್ ಕುಮಾರ, ನನಗೆ ಬಲ ಬುದ್ಧಿ ವಿದ್ಯಾ ದೇಹು ಮೋಹಿ ಅಂತ ಕೇಳ್ತಿದ್ದಾರೆ. ನನಗೆ ಬಲ ಬುದ್ಧಿಯನ್ನ ಕೊಡು, ವಿದ್ಯೆಯನ್ನ ಕೊಡು. ಕೇಳಿಸ್ತಿದೆಯಾ ಎಲ್ಲರಿಗೂ? ಹಾ, ರೈಟ್. ಬಲ ಬುದ್ಧಿಯನ್ನ ಕೊಡು, ವಿದ್ಯೆಯನ್ನ ಕೊಡು. ಮೋಹಿ ಅಂದ್ರೆ ಕೊಡುವಂತ. ಮೋಹಿ ಅಂದ್ರೆ ಕೊಡುವಂತ. ಅರಹು ಕಲೇಶ ವಿಕಾರ, ನನ್ನಲ್ಲಿರುವಂತ ಎಲ್ಲ ಕ್ಲೇಶಗಳನ್ನ ದ್ವೇಷಗಳನ್ನ ತೆಗೆದು ಈಚೆ ಹಾಕೋ ಅಂತ ಅವರು ಹೇಳ್ತಿದ್ದಾರೆ. ನೆಕ್ಸ್ಟ್ ಚೌಪಾಯಿ. ಚೌಪಾಯಿ ಅಂದ್ರೆ 40 ಶ್ಲೋಕಗಳಿರುವಂತಹ ಒಂದು ಪದ್ಯ, ಒಂದು ಪದ್ಯದ ರೂಪದಲ್ಲಿ ಅದನ್ನು ಬರೆದಿದ್ದಾರೆ ಅವರು. ಮೊದಲನೇ ಲೈನು, ಜೈ ಹನುಮಾನ್ ಧ್ಯಾನ ಗುಣ ಸಾಗರ್, ಜೈ ಕಪೀಶ ತಿಹು ಲೋಕ ಉಜಾಗರ್. ಅಂದ್ರೆ ಅವ್ರು ಹೇಳ್ತಿದ್ದಾರೆ, ಜೈ ಹನುಮಾನ್, ನಿನಗೆ ಜಯವಾಗಲಿ, ನೀನು ಜ್ಞಾನ ಗುಣ ಸಾಗರ ಅಂತ ಹೇಳ್ತಿದ್ದಾರೆ. ಇಲ್ಲಿ ಜ್ಞಾನ ಗುಣ, ವಿದ್ಯಾ ಗುಣ ಅಂತ ಬರ್ದಿಲ್ಲ, ಇಲ್ಲಿ ಜ್ಞಾನ ಗುಣ ಅಂತ ಬರ್ದಿದ್ದಾರೆ. ನಮ್ಮ ಮಕ್ಕಳುಗಳಿಗೆ ನಾವೆಲ್ಲ ಕಲಿಸ್ತಾ ಇರೋದು ವಿದ್ಯೆ, ಜ್ಞಾನ ಅಲ್ಲ. ಅರ್ಥ ಮಾಡ್ಕೊಳ್ಳಿ, ವಿದ್ಯೆ ಬೇರೆ, ಜ್ಞಾನ ಬೇರೆ. ವಿದ್ಯೆ ಅಂದ್ರೆ ಹೊರಗಿನ ಪ್ರಪಂಚದ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ನಾವು ವಿದ್ಯೆ ಅಂತ ಕರೆಯೋದು. ಜ್ಞಾನ ಅಂದ್ರೆ ಸೆಲ್ಫ್ ಸ್ಟಡಿ ಅದು ಅಂತ. ನಮ್ಮಲ್ಲೇ ನಮ್ಮ ಅನುಭವದಿಂದ ಬಂದಂತಹ ಜ್ಞಾನವನ್ನ ನಾವು ಜ್ಞಾನ ಅಂತ ಕರಿತೀವಿ. ಅನುಭವಕ್ಕೂ ಹೊರಗಡೆ ಕಲಿಯುವ ವಿಷಯಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ನಿಮ್ಮ ಜೀವನದಲ್ಲಿ ನೀವು ಕಲಿತಾ ಇರುವಂತದ್ದು ಜ್ಞಾನ. ನಿಮ್ಮ ಜೀವನದ ಅನುಭವಗಳನ್ನ ಕಲಿತಾ ಇದ್ದೀರಲ್ಲ, ಅದೆಲ್ಲವೂ ಜ್ಞಾನ. ನಮ್ಮ ಮಕ್ಕಳುಗಳನ್ನು ಶಾಲೆ ಕಳಿಸ್ತಾ ಇರೋದು ವಿದ್ಯೆ ಕಲೀಲಿಕ್ಕೆ, ಜ್ಞಾನ ಕಲೀಲಿಕ್ಕಲ್ಲ. ಓಕೆ. ಆದ್ರೆ ಆಂಜನೇಯನಲ್ಲಿ ಜ್ಞಾನದಂತಹ ಗುಣಗಳು ಸಾಗರದಷ್ಟಿದೆ ಅಂತ ಹೇಳ್ತಿದ್ದಾರೆ ಇವರು. ಸಾಗರದಷ್ಟಿದೆ, ಓಷನ್ ಆಫ್ ನಾಲೆಡ್ಜ್ ಅಂತ ಹೇಳ್ತಿದ್ದಾರೆ. ಓಷನ್ ಆಫ್ ನಾಲೆಡ್ಜ್ ಅಂದ್ರೆ ಎಲ್ಲಾ ದೇವತೆಗಳಿಗಿಂತ ಅತಿ ಹೆಚ್ಚು ಓದ್ಕೊಂಡಿದ್ದವ್ರು ಯಾರು ಅಂದ್ರೆ ನಮ್ಮ ಸ್ವಾಮಿ ಹನುಮಂತರಾಯನೇ. PhD ಹೋಲ್ಡರ್ ಆಗ್ಲೇ. ಎಲ್ಲ ಭೂಮಿ ಮೇಲಿರುವಂತಹ ಗ್ರಹಗಳಲ್ಲೇ ವಿದ್ಯೆಗಳನ್ನ ಕಲ್ತರು. ಯಾಕೆಂದ್ರೆ ಬಾಲ್ಯದಲ್ಲಿದ್ದಾಗ ಎಲ್ಲ ದೇವತೆಗಳು ಬಂದು ಆಶೀರ್ವಾದ ಮಾಡಿದ್ರು. ಅದ್ರಲ್ಲಿ ಸೂರ್ಯ ದೇವನು ಬಂದು ಆಶೀರ್ವಾದ ಮಾಡಿದ್ರು. ಇವರು ಗುರುಕುಲಕ್ಕೆ ಬಿಟ್ಟಿರ್ತಾರೆ ಹನುಮಂತರಾಯನನ್ನ ಬಾಲ್ಯದಲ್ಲಿದ್ದಾಗ. ಅವನು ಶಾಲೆಗೆ ಹೋಗ್ತಿರ್ಲಿಲ್ಲ, ವಿಪರೀತ ತುಂಟ ಹನುಮ, ವಿಪರೀತ ತುಂಟ. ನಾನು ಹೋಗಲ್ಲ, ಇದೊಂದು ಸಣ್ಣ ಗೌರ್ಮೆಂಟ್ ಸ್ಕೂಲ್ ತರ ಇದೆ, ನಾನು ಹೋಗಲ್ಲ ಅಂತ ಹಠ ಮಾಡ್ತಿದ್ದ. ಅಯ್ಯೋ ಮಗನೇ, ವಿದ್ಯೆ ಕಲಿಬೇಕಲ್ಲೋ, ಜ್ಞಾನ ಸಂಪಾದನೆ ಮಾಡ್ಬೇಕಲ್ಲೋ. ನಾನು ಇಲ್ಲಿ ಕಲಿಯಲ್ಲ, ನಾನು ಸೂರ್ಯದೇವ ಬಂದಿದ್ರು ಚಿಕ್ಕ ವಯಸ್ಸಲ್ಲಿದ್ದಾಗ, ಅವ್ರ ಹತ್ರ ನಾನು ಕಲಿತೀನಿ, ಅವ್ರು ಹೇಳಿದ್ದಾರೆ ನೀನ್ ಬಾ ಅಂತ, ಅಲ್ಲೋ ಕಲಿತೀನಿ ನಾನು ಅಂತ. ಸರಿ ಆಯ್ತು ಅಂತ ಒಳ್ಳೆದ ಮನಸ್ಸಿಂದ ಕಳಿಸ್ಕೊಟ್ರು ಮನೆಯವರು. ಗಾಳಿಯ ವೇಗದಲ್ಲಿ ಹೋಗೋ ಸಂಚಾರ ಮಾಡೋ ಎಬಿಲಿಟಿ ಇತ್ತಲ್ಲ, ವಾಯುದೇವನ ಕೃಪೆ. ಕೆಲವು ಮಿನಿಸ್ಟರ್ಗಳಾದ್ರೆ ಮಕ್ಳುಗಳಿಗೆ ಎಲ್ಲ ಸೌಲಭ್ಯಗಳನ್ನ ಕೊಡಿಸ್ತಾರಲ್ಲ, ಆ ರೀತಿ ಹನುಮಂತರಾಯನಿಗೆ ಎಲ್ಲ ಸೌಲಭ್ಯ ಕೊಟ್ಟಿದ್ರು. ಯಾರು? ವಾಯುದೇವ. ಅಲ್ಲಿ ಸೂರ್ಯದೇವ ಒಂದು ಕಂಡೀಷನ್ ಅನ್ನ ಹಾಕ್ತಾನೆ. ಸರಿಯಪ್ಪ, ನಾನು ನಿನ್ನ ವಿದ್ಯೆ ಹೇಳ್ಕೊಡ್ತೀನಿ, ಆದ್ರೆ 2 ಷರತ್ತಿದೆ. ಆ 2 ಷರತ್ತನ್ನ ನೀನು ಎಕ್ಸೆಪ್ಟ್ ಮಾಡ್ಕೊಳ್ತೀಯಾ? ಮಾಡ್ಕೊಳ್ತೀನಿ ಗುರುಗಳೇ. ನಾನು ಬೆಳಕಿನ ವೇಗದಲ್ಲಿ ಜಗತ್ತನ್ನ ಸುತ್ತಬೇಕು, ನೀನು ನನ್ನ ಸಮನಾಗಿ ಸುತ್ತೀಯಾ? 2ನೇದು, ನನ್ನ ಅಭಿಮುಖವಾಗಿ ನೀನು ನಿಂತ್ಕೊಳ್ಬೇಕು. ನಾನೀಗ ಮುಂದೆ ನಿಂತಿದ್ದೀನಿ ಅಂದ್ರೆ ನನ್ನ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನೀನು ನಿಂತ್ಕೋಬೇಕು. ನಾನು ಮುಂದ್ಗಡೆಯಿಂದ ಸುತ್ತಿದ್ರೆ ನೀನು ರಿವರ್ಸಲ್ ಸುತ್ತಬೇಕು. ಸುತ್ತುತ್ತಾ ಕಲಿಬೇಕು. ಕಲಿತೀಯಾ? ಆಯ್ತು, ಸುತ್ತಿ. ನಾನು ಸುತ್ತೀನಿ, ನಿಮ್ ಸಮಕ್ಕೆ ನಾನು ಸುತ್ತೀನಿ, ಆ ಗ್ಯಾಪ್ ಅಲ್ಲಿ ಏನಾದ್ರು ಹೇಳ್ಕೊಡಿ ಅಂತ ಶುರು ಮಾಡ್ತಾನೆ. ಎಷ್ಟು ಚಾಲೆಂಜಿಂಗ್ ನೋಡಿ ಇದು ಕೆಲಸ. ರಿವರ್ಸಲ್ ಸುತ್ತಬೇಕು. ಅವ್ರು ಎಷ್ಟು ವೇಗದಲ್ಲಿ ಸುತ್ತಾರೋ ಅಷ್ಟೇ ವೇಗದಲ್ಲಿ ಸುತ್ತಬೇಕು. ಅಷ್ಟು ಏಕಾಗ್ರತೆಯಿಂದ ಕಲಿಬೇಕು ವಿಚಾರಗಳನ್ನು. ಕೇವಲ 21 ದಿವಸಗಳಲ್ಲಿ ಸಕಲ ಶಾಸ್ತ್ರಗಳನ್ನ, ಸಕಲ ವಿದ್ಯೆಗಳನ್ನ ಸಂಪೂರ್ಣವಾಗಿ ಕಲ್ತ್ಕೊಳ್ತಾನೆ ಸ್ವಾಮಿ ಹನುಮ. ಕೇವಲ 21 ದಿವಸದಲ್ಲಿ. ಅದಕ್ಕೆ ಅವ್ರು ಹೇಳ್ತಿದ್ದಾರೆ, ವಿದ್ಯೆಯಲ್ಲಿ ಮಹಾನ್ ಚತುರ. ಮುಂದೆ ಬರ್ತದ ಅದು. ಜ್ಞಾನದಲ್ಲಿ ಸಂಪೂರ್ಣ ಸಾಗರದಷ್ಟಿದೆ. ಜ್ಞಾನ ಗುಣ ಸಾಗರ ಅಂತ ಕರೀತಿದ್ದಾರೆ. ಯಾರು? ನಮ್ಮ ತುಳಸಿದಾಸರು. ಸುಮ್ನೆ ಹೇಳಲಿಲ್ಲ. ಇಡೀ ಬ್ರಹ್ಮಾಂಡದಲ್ಲಿ PhD ಮಾಡ್ಕೊಂಡಿದ್ದವ್ರು ಇಬ್ರೇ. ಎಲ್ಲ PhD ಮಾಡ್ಕೊಂಡಿದ್ದವ್ರು ಬರೀ ಇಬ್ರೇ. ಒಂದು ಹನುಮ, ಇನ್ನೊಂದು ಗಣೇಶ. ಇವರಿಬ್ರೇ PhD ಹೋಲ್ಡರ್ಗಳು. ಇನ್ನೆಲ್ಲ ಹೆಬ್ಬೆಟ್ಟ ದೇವರುಗಳೇ.
ಕಾಳಮ್ಮ, ಮಂಚಮ್ಮ, ಅಣ್ಣಮ್ಮ, ಬಾರಮ್ಮ, ಆ ಅಮ್ಮ, ಈ ಅಮ್ಮ ಎಲ್ಲ ಹೆಬ್ಬೆಟ್ಟು ದೇವರುಗಳೇ. ಎಲ್ಲ ಫುಲ್ ಓದ್ಕೊಂಡಿದ್ದವ್ರು ಯಾರು ಅಂದ್ರೆ ಇವರಿಬ್ರೆ. ಅದರಲ್ಲಿ ಸ್ವಾಮಿ ಹನುಮಂತರಾಯ ಅಂದ್ರೆ ಬಹಳ ಪ್ರೀತಿ ಜಾಸ್ತಿ. ಓಕೆ, ನೆಕ್ಸ್ಟ್ ಜೈ ಕಪೀಶ ತಿಹು ಲೋಕವು ಜಾಗರ. ಇಲ್ಲಿ ಕಪೀಶ ಅಂತ ಕೊಟ್ಟಿದ್ದಾರೆ. ನಮ್ಮ ಮನೆ ಮುಂದೆ ಮರಗಳಲ್ಲಿ ಓಡಾಡುವ ಯಾವುವು? ಕಪಿಗಳು. ಹನುಮ ಕಪಿ ಅಲ್ಲ, ಕಪೀಶ. ಕಪಿಗಳು ಅಂದ್ರೆ ನಮ್ಮ ಈ ಕಾನ್ಶಿಯಸ್ ಮೈಂಡ್ ಅಂತ ನಾವು ಕರಿತೀವಿ. ಈ ಹೊರ ಮನಸ್ಸು ಕಪಿಗಳಾಗಿ ಓಡಾಡ್ತಾ ಇರುತ್ತೆ. ಅದನ್ನ ಮಾಡ್ಲಾ, ಇದನ್ ಮಾಡ್ಲಾ, ಇದನ್ ಮಾಡ್ಲಾ, ಅದನ್ ಮಾಡ್ಲಾ, ಅಲ್ಗ್ ಹೋಗ್ಲಾ, ಇಲ್ಲಿ ಬರ್ಲಾ, ಕಪಿ ತರ ಆಡ್ತಿರ್ತೀವಿ. ಯಾಕೋ ಕಪಿ ತರ ಆಡ್ತೀಯಲ್ಲೋ ಅಂತ ಹೇಳ್ತೀವಿ. ಹನುಮ ಕಪಿ ಅಲ್ಲ, ಕಪೀಶ್. ಈಶ್ ಅಂದ್ರೆ ಪ್ಯೂರ್ ಮೈಂಡ್ ಅಂತ. ಈಶ್ ಅಂದ್ರೆ ಪ್ಯೂರ್ ಅಂತ. ಹನುಮ ಕಪಿ ಅಲ್ಲ, ಕಪೀಶ್. ತಿಹು ಲೋಕವು ಜಾಗರ. 3 ಲೋಕಗಳನ್ನ ಬೆಳಗ್ತಾ ಇದ್ದಾನೆ. 3 ಲೋಕ ಯಾವುದು? ತೇತ್ರ, ದ್ವಾಪರ, ಕಲಿಯುಗ. ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಯಾವ ರೀತಿ? ದೇಹ, ಮನಸ್ಸು ಮತ್ತೆ ಆತ್ಮ, ಈ 3 ಲೋಕಗಳನ್ನ ಬೆಳಗ್ತಾ ಇದ್ದಾನೆ. ಈ ಉಸಿರಾಟ ಒಳಗಡೆ ಆಗ್ಲಿಲ್ಲ ಅಂದ್ರೆ ಈ 3ಕ್ಕೊಂದಕ್ಕೊಂದು ಸಂಬಂಧವೇ ಇರಲ್ಲ. ಹೌದಾ? ಈಗ ನಿಮ್ ಒಳಗಡೆ ಉಸಿರಾಟ ಆಗ್ತಿದೆಯಲ್ಲ, ಪ್ರಾಣ ಒಳಗಡೆ ಬರ್ತಿದೆಯಲ್ಲ, ನಿಮ್ಮ ಆತ್ಮನೇ ರಾಮ ಪ್ರತಿ ಕ್ಷಣವೂ ಪ್ರಾಣ ಪ್ರಸಾದವನ್ನ ತಗೊಂಡು ಹೋಗ್ತಿದ್ದಾನೆ, ಬರ್ತಿದ್ದಾನೆ. ಹನುಮ ಬರೋದು ಒಂದೇ 1 ನಿಮಿಷ ಲೇಟ್ ಆದ್ರೆ ಒಳಗಡೆ ರಾಮ ಇರ್ತಾನ? ಆತ್ಮ ಇರುತ್ತ? ನಿಮ್ ಶರೀರದಿಂದ ಈಚೆ ಹೊಟ್ಟೋಗ್ತದೆ. ನಿಮ್ಮ ಮನೆಗಳಲ್ಲಿ ನಿಮಗೆ ಜಾಗ ಇಲ್ಲ, ಹನುಮಂತರಾಯ ಇಲ್ಲ ಅಂದ್ರೆ. ನಿಮ್ಮ ಮನೆಗಳಲ್ಲಿ ನಿಮಗೆ ಜಾಗ ಇಲ್ಲ, ಎಣ ತೆಗೆದು ಈಚೆ ಹಾಕು ಅಂತ ಹೇಳ್ತಾರೆ. ಹನುಮ ಪ್ರತಿ ಕ್ಷಣವೂ ಪ್ರಾಣ ರೂಪಿಯಾಗಿ ನಿಮ್ಮೊಳಗಡೆ ಪ್ರಾಣ ಪ್ರಸಾದವನ್ನ ತುಂಬಿಸ್ತಿದ್ದಾನೆ. ಆತ ಹೋಗೋದು ಒಂದೇ 1 ನಿಮಿಷ ಲೇಟ್ ಆದ್ರೆ ಈ 3 ಲೋಕಗಳು ಹಿಂಗ್ ಕಪ್ಪಿಸ್ತವೆ. ದೇಹ, ಮನಸ್ಸು, ಆತ್ಮ ಹಿಂಗ್ ನಡುಕ್ತವೆ. ಹೀಗೆ ಈ ಬಾಯಿ ಮತ್ತೆ ಮೂಗನ್ನ 5 ಸೆಕೆಂಡ್ ಲಾಕ್ ಮಾಡ್ಕೊಂಡ್ರೆ ಇಮಿಡಿಯೇಟ್ ಆಗಿ ಬಾಡಿ ವೈಬ್ರೇಟ್ ಆಗ್ಲಿಕ್ಕೆ ಶುರು ಆಗ್ತದೆ. ಹೌದಾ ಇಲ್ಲ? ಹನುಮ ಯಾಕೋ ಬರ್ತಾ ಇಲ್ಲ ಅಂತ ರಾಮನು ಸಹ ಈಚೆ ಹೊಟ್ಟೋಗ್ತಾನೆ. ಎಲ್ಲಿ ರಾಮನು ಅಲ್ಲೇ ಹನುಮನು, ಎಲ್ಲಿ ಹನುಮನು ಅಲ್ಲೇ ರಾಮನು. ರಾಮನಿಲ್ಲದೆ ಹನುಮನಿಲ್ಲ, ಹನುಮನಿಲ್ಲದೆ ರಾಮನೂ ಇಲ್ಲ. ಹಾಗೂ ಇದು ಅವಿನಾಭಾವ ಸಂಬಂಧ. ಇದನ್ನು ನಾವು ಆಧ್ಯಾತ್ಮಿಕವಾಗಿ ಅರ್ಥ ಮಾಡ್ಕೊಳ್ಬೇಕು. ನಮ್ಮೊಳಗಡೆ ಆ ಶಕ್ತಿಗಳಿದೆ, ನಮ್ಮೊಳಗೂ ಅಪಾರವಾದಂತ ಶಕ್ತಿಗಳಿದೆ. ಹನುಮಂತರಾಯನಿಗೆ ಹೋಲಿಕೆ ಆಗುವಂತ ಶಕ್ತಿಗಳಿದೆ ನಮ್ಮಲ್ಲೂ. ಸೊ ಅದನ್ನ ನಾನು ನಿಮಗೆ ಪೌರಾಣಿಕವಾಗಿ, ಆಧ್ಯಾತ್ಮಿಕವಾಗಿ ಮತ್ತೆ ವೈಜ್ಞಾನಿಕವಾಗಿ 3 ರೀತಿಯಲ್ಲೂ ನಿಮಗೆ ತಿಳಿಸ್ಕೊಡ್ತೇನೆ. ನೆಕ್ಸ್ಟ್, ರಾಮದೂತ ಅತುಲಿತ ಬಲಧಾಮ, ಅಂಜನಿ ಪುತ್ರ ಪವನಸುತ ನಾಮ. ರಾಮದೂತ ಅಂತ ಕೊಟ್ಟಿದ್ದಾರೆ ಇಲ್ಲಿ. ದೂತ ಅಂದ್ರೆ ಒಂದೇ ಕಡೆ ಇರೋನಲ್ಲ, ಸಂಚಾರ ಮಾಡೋನು ಅಂತ. ದೂತ ಅಂದ್ರೇನು? ಸಂಚಾರ ಮಾಡೋನು. ನೋಡಿ, ಹನುಮ ಒಳಗಡೆ ಬರ್ತಿದ್ದಾನೆ, ಹೊರಗಡೆ ಹೋಗ್ತಿದ್ದಾನೆ, ಒಳಗಡೆ ಬರ್ತಿದ್ದಾನೆ, ಹೊರಗಡೆ ಹೋಗ್ತಿದ್ದಾನೆ. ರಾಮದೂತ ಸಂಚಾರ ಮಾಡ್ತಾ ಇದ್ದಾನೆ ಪ್ರತಿ ಕ್ಷಣವೂ. ನೆಕ್ಸ್ಟ್, ಅತುಲಿತ ಬಲಧಾಮ. ತುಲಿತ ಅಂದ್ರೆ ಮೆಜರಬಲ್ ಪವರ್ ಅಂತ. ಅತುಲಿತ ಅಂದ್ರೆ ಯು ಕೆನ್ ನಾಟ್ ಮೆಜರಬಲ್ ಅಂತ. ಅದು 11 kV ವೋಲ್ಟ್ಸ್. ಅದು ಆ ಶಕ್ತಿಗಳ ಒಂದು ಮುಖ್ಯ ಕೇಂದ್ರ ಸ್ವಾಮಿ ಹನುಮ. ಸಂಪೂರ್ಣ ಮುಖ್ಯ ಕೇಂದ್ರದ ಅಧಿಪತಿ. ಇಡೀ ಬ್ರಹ್ಮಾಂಡದಲ್ಲಿ ಹನುಮಂತರಾಯನಷ್ಟು ಬಲವಂತ ಯಾರೂ ಇರಲಿಲ್ಲ. ಹನುಮಂತರಾಯನಷ್ಟು ಬಲವಂತ ಯಾರೂ ಇರಲಿಲ್ಲ. ಅವ್ರು ಅದಕ್ಕೆ ಹೇಳ್ತಿದ್ದಾರೆ ಅತುಲಿತ ಬಲಧಾಮ. ಆ ಬಲದಲ್ಲಿ ಅತ್ಯಂತ ಶ್ರೇಷ್ಠವಾದಂತ ಬಲ ಇತ್ತು. ಅಂಜನಿ ಪುತ್ರ ಪವನಸುತ ನಾಮ. ಅಂಜನಾ ದೇವಿಯ ಮಗನಾಗಿ, ಪವನಸುತನಾಗಿ ಅಂದ್ರೆ ವಾಯುದೇವನ ಪುತ್ರನಾಗೂ ನಾಮಕರಣವನ್ನ ಹೊಂದಿದ್ದಾನೆ ಅಂತ ಅವ್ರು ಹೇಳ್ತಿದ್ದಾರೆ. ನೆಕ್ಸ್ಟ್, ಮಹಾವೀರ ವಿಕ್ರಮ ಬಜರಂಗಿ, ಕುಮತಿ ನಿವಾರ ಸುಮತಿ ಕೇಸಂಗಿ. ಇಲ್ಲಿ ಕುಮತಿ ಅಂಡ್ ಸುಮತಿ ಅಂತ ಇಬ್ರು ಕೊಟ್ಟಿದ್ದಾರೆ 2 ಹೆಸರನ್ನ. ಯಾರದು ಗುರುಜಿ? ಆಂಜನೇಯನ ಹುಡುಗಿರವರು, ಲವರ್ಸ್ಗಳ ಅಂತ ನೀವು ಕೇಳಬೇಡಿ. ಕುಮತಿ ಬೇರೆ, ಸುಮತಿ ಬೇರೆ ಅಂತ. ಮತಿ ಅಂದ್ರೆ ಮೈಂಡ್, ಮತಿ ಅಂದ್ರೆ ಮೈಂಡ್. ಕುಮತಿ ಅಂದ್ರೆ ನೆಗೆಟಿವ್ ಮೈಂಡ್, ಸುಮತಿ ಅಂದ್ರೆ ಪಾಸಿಟಿವ್ ಮೈಂಡ್. ಈ ಹನುಮಾನ್ ಚಾಲಿಸ ಪಠನೆ ಮಾಡಿದ್ರೆ ನಿಮ್ಮ ನಕಾರಾತ್ಮಕ ಮನಸ್ಥಿತಿ ನಿವಾರಣೆ ಆಗಿ ಸಕಾರಾತ್ಮಕ ಮನಸ್ಥಿತಿಗೆ ನೀವು ಶಿಫ್ಟ್ ಆಗ್ತಿರಂತೆ. ಅದು ನಾನು ಹೇಳ್ತಾ ಇರೋದಲ್ಲ, 16ನೇ ಶತಮಾನದಲ್ಲಿ ಬರ್ದಿರೋದು, ತುಳಸಿದಾಸರು ಬರ್ದಿರೋದು. ಕುಮತಿ ನಿವಾರ ಸುಮತಿ ಕೇಸಂಗಿ. ನಿಮ್ಮಲ್ಲಿರೋ ನೆಗೆಟಿವ್ ಮೈಂಡ್ ಶುದ್ಧಿಯಾಗಿ ಪಾಸಿಟಿವ್ ಮೈಂಡ್ಗೆ ನೀವು ಶಿಫ್ಟ್ ಆಗ್ತೀರಿ ಅಂತವ್ರು ಹೇಳ್ತಿದ್ದಾರೆ.
ನೆಕ್ಸ್ಟ್ ಕಂಚನ ಭರಣ ವಿರಾಜಸು ಬೇಸ ಕಾನನ ಕುಂಡಲ ಕುಂಚಿತ ಕೇಶ. ತುಳಸಿದಾಸರು ಏನಂತ ಬರೀತಿದ್ದಾರೆ ಅಂದ್ರೆ, ವಾಲ್ಮೀಕಿ ಆಗಿದ್ದಾಗ ಸಾಕ್ಷಾತ್ ಆಂಜನೇಯನನ್ನೇ ನೋಡಿದ್ರಲ್ಲ, ಹನುಮ ಯಾವ ರೂಪದಲ್ಲಿದ್ದಾನೆ, ಯಾವ ತರ ಇದ್ದಾನೆ, ಅದನ್ನ ಅವ್ರು ಬರೀತಿದ್ದಾರೆ. ಏನಂತ? ಕಂಚನ ಭರಣ ವಿರಾಜಸು ಬೇಸ, ಇಡೀ ಮೈ ಬಣ್ಣ ಬಂಗಾರದಿಂದ ಮಿರಿಮಿರಿ ಮಿಂಚುತ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇಡೀ ಮೈ ಬಣ್ಣ ಮಿರಿಮಿರಿ ಮಿಂಚುತ್ತಾ ಇದೆ. ಕಾನನ ಕುಂಡಲ ಕುಂಚಿತ ಕೇಶ, ಕಾನನ ಕುಂಡಲ ಅಂದ್ರೆ ಕಿವಿಯಲ್ಲಿ 2 ಓಲೆ ಇದೆ, ಕುಂಚಿತ ಕೇಶ ಅಂದ್ರೆ ಗುಂಗುರು ಕೂದಲಿದೆ ಅಂತ ಅವ್ರು ಹೇಳ್ತಿದ್ದಾರೆ. ಹನುಮಂತರಾಯ ನೋಡಿದ್ರಲ್ಲ, ಕಿವಿಯಲ್ಲಿ 2 ಓಲೆ ಇದೆ, ಕುಂಚಿತ ಕೇಶ, ಗುಂಗುರು ಕೂದಲಿದೆ, ಕರ್ಲಿ ಏರ್ಸ್ ಇದೆ. ಈಗೆಲ್ಲ ನೀವು ಸ್ಟ್ರೈಟ್ ಏರ್ಸ್ ನೆಲ್ಲ ಹೋಗಿ ಪಾರ್ಲರ್ ಹೋಗಿ ಕರ್ಲಿ ಏರ್ಸ್ ಮಾಡ್ಕೊಳ್ತಿರಲ್ಲ, ಅದು ಬೈ ಬರ್ತ್ ಸ್ವಾಮಿ ಹನುಮಂತರಾಯನ ಬಂದಿತ್ತು. ಈ ಕಿವಿಲಿ 2 ಓಲೆ ಇದೆಯಲ್ಲ, ಇದ್ರದೊಂದು ಕತೆ ಇದೆ. ನಾವೆಲ್ಲರೂ ಹುಟ್ಟಿದ ಮೇಲೆ ಓಲೆ ಹಾಕೊಂಡವ್ರು, ಹೌದಾ? ಹುಟ್ಟಾದ್ಮೇಲೆ ಓಲೆ ಹಾಕೊಂಡಿದ್ದು, ಅದು ಸ್ವಲ್ಪ ದಿವಸ ಆದ್ಮೇಲೆ ಕಿವಿಯಲ್ಲಿ ಒಂದು ಓಲನ್ನ ಮಾಡಿಸಿ ಆಮೇಲೆ ಓಲೆಗಳನ್ನ ಹಾಕ್ತಾರೆ ಮಕ್ಳುಗಳಿಗೆ, ಹೌದಲ್ಲ? ಆದ್ರೆ ಇಲ್ಲಿ ವಿಶೇಷತೆ ಏನು ಅಂದ್ರೆ, ಹನುಮಂತರಾಯ ಹುಡ್ತಾನೆ ಓಲೆ ಹಾಕೊಂಡು ಹುಡ್ತವನು. ಹುಟ್ಟೋಕ್ಕಿಂತ ಮುಂಚೆನೆ ಓಲೆ ಹಾಕೊಂಡೇ ಹುಟ್ಟಿದ್ದು ಹನುಮಂತರಾಯ. ಅದು ಹೇಗದು? ಈ ವಾಲಿ ಅನ್ನುವಂತಹ ಒಬ್ಬ ಮಹಾನ್ ಪರಾಕ್ರಮಿ ಇದ್ದ. ವಾಲಿ ಮಹಾನ್ ಪರಾಕ್ರಮಿ. ಸೊ ಅವನಿಗೆ ಯಾರೋ ಒಬ್ರು ಹೇಳ್ತಾರೆ, ನೀನ್ ಇಷ್ಟೊಂದು ಶಕ್ತಿಶಾಲಿ, ನಾನೇ ಪರಾಕ್ರಮಿ ಅಂತ ನೀನು ಮೆರಿಬೇಡ, ನಾಳೆ ದಿವಸ ನಿನ್ನ ಮಣ್ಣು ಮಾಡುವಂತಹ, ನಿನ್ನ ಮಟ್ಟ ಮಾಡುವಂತಹ ಒಬ್ಬ ಪರಾಕ್ರಮಿ ಹುಟ್ಟುತ್ತಾನೆ, ಅವಾಗ ನಿನ್ನ ಕತೆ ಮುಗಿಯುತ್ತೆ ಅಂತ ಯಾರೋ ಹೇಳ್ತಾರೆ. ಈ ವಾಲಿಗೆ ಬೆಳಗ್ಗೆ ರಾತ್ರಿ ಎಲ್ಲ ನಿದ್ರೆ ಬರೋದಿಲ್ಲ ಆತನಿಗೆ, ಪ್ರತಿ ದಿವಸನೂ ಅವನ್ ಕನ್ವರ್ಕಿನೇ ಆಗ್ತದೆ. ಸೊ ಅವನು ಇನ್ನೂ ಹುಟ್ಟಿಲ್ಲ ಅಂದ್ರೆ, ಹುಟ್ಟೋದಕ್ಕಿಂತ ಮುಂಚೆನೆ ಸಾಯಿಸ್ಬಿಟ್ರೆ ಅವನು ಹುಟ್ಟೋದೇ ಇಲ್ವಲ್ಲ ಅಂತ ಅನ್ಕೊಂಡು ಏನ್ ಮಾಡ್ತಾನೆ, ಯಾರ ಗರ್ಭದಲ್ಲಿ ಅವನು ಹುಟ್ಟುತ್ತಿದ್ದಾನೆ ಅನ್ನೋದನ್ನ ಕಾಯ್ಕೊಂಡು ಅದನ್ನ ತಿಳ್ಕೊಳ್ತಾನೆ. ಅವನು ಕಾಯ್ಕೊಂಡಿದ್ದು ತಿಳ್ಕೊಳ್ತಾನೆ, ಯಾರ ಗರ್ಭದಲ್ಲಿ ಹುಟ್ಟುತ್ತಿದ್ದಾನೆ ಅವನು ಅಂತ. ಅಂಜನಾದೇವಿಯ ಗರ್ಭದಲ್ಲಿ ಇದ್ದಾನೆ ಅಂತ ಗೊತ್ತಾಗ್ತದೆ. ಗೊತ್ತಾದಾಗ ಸುಮಾರು ಒಂದು 6 ತಿಂಗಳಿದ್ದಂಥ ಸಂದರ್ಭದಲ್ಲಿ, ಆಕೆಗೆ 6 ತಿಂಗಳಿದ್ದಂಥ ಸಂದರ್ಭದಲ್ಲಿ ಒಂದು ಸಣ್ಣದಾದಂಥ ಒಂದು ಸೂಜಿಯನ್ನ ತಗೊಂಡು ಅದಕ್ಕೆ ವಿಷವನ್ನ ಸಿಂಪಡಿಸಿ ದೂರದಿಂದನೇ ಬಾಣವನ್ನ ಬಿಟ್ಟಿರ್ತಾನ ಅವನು. ದೂರದಿಂದನೇ. ತುಂಬಾ ದೊಡ್ಡದಾದಂಥ ಮೆಟ್ಟಲಾದ್ರೆ ಅದು ಹಿಂಸೆ, ಸಣ್ಣದಾದ್ರೆ ಅವ್ರು ಗೊತ್ತೇ ಆಗೋದಿಲ್ಲ, ಹೋಗಿ ಚುಚ್ಕೊಂಡಿದ ತಕ್ಷಣ ಒಳಗೆ ಆ ಮಗು ಸತ್ತೋಗಿರುತ್ತೆ ಅಂತ ಇವನು ಅನ್ಕೊಂಡು ಬಾಣ ಬಿಟ್ಟ. ಅದು ಒಳಗಡೆ ಇರುವಂತದ್ದು ಯಾವ ಶಿಶು? ಅದು ಶಿವ ಸಂಭೂತವಾದಂಥ ಶಿಶು, ರುದ್ರ ಸಂಭೂತವಾದಂಥ ಶಿಶು. ಆ ಬಂದಂತ ಬಾಣ, ಸೂಜಿ ರೂಪದಲ್ಲಿ ಬಂದಂತ ಬಾಣ ಸಂಪೂರ್ಣವಾಗಿ ಮೆಲ್ಟ್ ಆಗಿ ಕರಗೋಗಿ 2 ಕಿವಿ ಗೋಲೆ ಆಗ್ಬಿಟ್ಟಿರ್ತದೆ. ಆ ಸೂಜಿ, ಆ ಬಂದಂತ ಸೂಜಿ ಒಳಗಡೆ ಸಂಪೂರ್ಣ ಮೆಲ್ಟ್ ಆಗಿ ಕಿವಿಗೆ 2 ಓಲೆ ಆಗಿರ್ತದೆ. ಎಲ್ಲರೂ ಹುಟ್ಟಿದ ಮೇಲೆ ಓಲೆ ಹಾಕೊಂಡ್ರೆ ನಮ್ಮ ಸ್ವಾಮಿ ಹನುಮ ಹುಡ್ತಾನೆ ಓಲೆ ಹಾಕೊಂಡು ಹುಡ್ತವನು. ಅದು ಬಹಳ ವಿಶೇಷತೆ. ನೆಕ್ಸ್ಟ್, ಆತು ವಜ್ರ ಅವ್ರ ಧ್ವಜಾಭಿರಾಜೆ ಕಾಂದೆ ಮೂಂಜ ಜನೇವು ಸಾಜೆ. ಅವ್ರು ಹೇಳ್ತಿದ್ದಾರೆ, ಯಾವಾಗಲೂ ರಾಮನ ಧ್ವಜವನ್ನ ಹಿಡ್ಕೊಂಡು, ಭಾಗಧ್ವಜವನ್ನ ಹಿಡ್ಕೊಂಡು ಸದಾ ಮುಂದೆ ನಿಂತಿರ್ತಿದ್ದ. ಆ ರಾಮನ ರಥಗಳಲ್ಲಿ ಹೋಗುವಾಗ ಸಂಪೂರ್ಣ ಆ ಭಾಗಧ್ವಜವನ್ನ ಹಿಡ್ಕೊಂಡು ಮುಂದೆ ನಿಂತಿರ್ತಿದ್ದ. ಈ ಟೈಟಾನಿಕ್ ಸಿನಿಮಾದಲ್ಲಿ ಕೆಲವು ಆ ಧ್ವಜಗಳನ್ನ ಹಾಕೊಂಡಿರ್ತಾರಲ್ಲ ಮುಂದೆ, ಈ ಮುಂದೆ ಹಿಂಗೆ ನಿಂತ್ಕೊಂಡಿರ್ತಾರಲ್ಲ, ಆ ರೀತಿ ಯಾವಾಗ್ಲೂ ಹಿಡ್ಕೊಂಡಿದ್ದ. ನೆಕ್ಸ್ಟ್ ಅವ್ರು ಹೇಳ್ತಿದ್ದಾರೆ, ಆತು ವಜ್ರ ಅವ್ರ ಧ್ವಜಾಭಿರಾಜೆ ಕಾಂದೆ ಮೂಂಜ್ ಜನೇವು ಸಾಜೆ. ಕಾಂದೆ ಮೂಂಜ್ ಅಂದ್ರೆ ಪವಿತ್ರವಾದಂತಹ ಒಂದು ಆ ದರ್ಬೆ ಹುಲ್ಲಿನ ಜನವಾರವನ್ನ ಹಾಕೊಂಡಿದ್ದಾನೆ. ದರ್ಬೆ ಹುಲ್ಲಿನ ಜನವಾರ, ಜನವಾರವನ್ನ ಮಸ್ಟ್ ಅಂಡ್ ಶುಡ್ ಅವನು ಹಾಕೊಂಡಿರ್ತಾನೆ. ಅಂದ್ರೆ ಬ್ರಹ್ಮಚಾರಿ, ಬ್ರಹ್ಮಚಾರಿ ಆಗಿರೋದ್ರಿಂದ ಬ್ರಹ್ಮನನ್ನ ಆರಾಧಿಸ್ತಿರುವಂತವನ್ನೇ ಬ್ರಹ್ಮಚಾರಿ. ಮದುವೆ ಆದ್ಮೇಲೂ ಈ ಒಂದು ಇದನ್ನ ಹಾಕ್ತಾರೆ, ಏನು ಜನವಾರವನ್ನ ಹಾಕ್ತಾರೆ. ಅಂದ್ರೆ ಏಕಪತ್ನಿ ರಥಸ್ಥನಾಗಿರೋ ನೀನು ಅಂತ, ಅಂದ್ರೆ ಬ್ರಹ್ಮಚಾರಿ ಆಗಿರೋ, ಒಂದೇ ಪ್ರಜ್ಞೆಯಲ್ಲಿರೋ, ಬ್ರಹ್ಮ ಪ್ರಜ್ಞೆಯಲ್ಲಿರೋ ಅನ್ನೋದಕ್ಕೆ. ಅದು ಈ ಒಂದು 9 ಎಳೆ ನಾವೇನ್ ಹಾಕ್ತಿವಿ, ಅದು ನಮ್ಮ ದೇಹವನ್ನ, ನಮ್ಮ ಮನಸ್ಸನ್ನ, ನಮ್ಮ ಎಮೋಷನ್ಸ್ ಅನ್ನ 3 ಸೇರಿ ಬೈಂಡ್ ಮಾಡುವಂಥದ್ದು. ಈ ಜನವರ ಹಾಕೋ ಉದ್ದೇಶ ಏನು ಅಂದ್ರೆ, ಈ 3 ಪ್ರಜ್ಞೆಯನ್ನ ಸೇರಿಸಿ ಬೈಂಡ್ ಮಾಡುವಂಥದ್ದು. ಈ 3ರ ಪ್ರಜ್ಞೆಯಲ್ಲೇ ಇರೋ ನೀನು ಅನ್ನೋ ಕಾರಣಕ್ಕೆ ಈ ಒಂದು ಜನವಾರವನ್ನ ಹಾಕೋದು. ಸೊ ಹಾಗಾಗಿ ಹನುಮಂತರಾಯ ಬ್ರಹ್ಮಚಾರಿ, 3 ಎಳೆಯ ಒಂದು ಜನವಾರವನ್ನ ಹಾಕೊಂಡಿದ್ದ. ನೆಕ್ಸ್ಟ್ ಅವ್ರು ಹೇಳ್ತಿದ್ದಾರೆ,
ಶಂಕರ ಸುವನ ಕೇಸರಿ ನಂದನ್ ತೇಜ್ ಪ್ರತಾಪ ಮಹಾಜಗವಂದನ್. ಶಂಕರ ಸುವನ ಅಂದ್ರೆ ಶಿವನ ರುದ್ರಾಂಶ, ಕೇಸರಿ ನಂದನ್ ಅಂದ್ರೆ ಕೇಸರಿ ಮಗ, ಕಪಿಕುಲದ ರಾಜ ಕೇಸರಿ ಮಗನಾಗಿದ್ದಾನೆ. ತೇಜ್ ಪ್ರತಾಪ್ ಮಹಾಜಗವಂದನ್ ಅಂದ್ರೆ ಮಹಾಜಗ ಅಂದ್ರೆ 14 ಲೋಕಗಳು ಅಂತ, 14 ಲೋಕಗಳನ್ನ ಬೆಳಗ್ತಾ ಇದ್ದಾನೆ. 7 ಸತ್ಯಲೋಕ, 7 ಪಾತಾಳ ಲೋಕ. ಎಲ್ಲ ಲೋಕಗಳಿಗೂ ಪ್ರಾಣ ಸಂಚಾರ ಬೇಕಾ? ಪ್ರಾಣ ಬೇಕೇ ಬೇಕು, ಆಕ್ಸಿಜನ್ ಬೇಕೇ ಬೇಕು. ಸೊ ಹಾಗಾಗಿ ಎಲ್ಲ ಲೋಕಗಳನ್ನ ಈಸಿಯಾಗಿ ಸಂಚಾರ ಮಾಡೋ ಎಬಿಲಿಟಿ ಇತ್ತು ಸ್ವಾಮಿ ಹನುಮಂತರಾಯನಿಗೆ. ಕೃಪೆ, ವಾಯುದೇವನ ಕೃಪೆ. ನಾನು ಎಲ್ಲೆಲ್ಲಿ ಹೋಗ್ತೀನಿ ನಿನಗೂ ಆ ಒಂದು ಫೆಸಿಲಿಟಿಯನ್ನು ಮಾಡಿಕೊಡ್ತೇನೆ ಮಗನೇ, ನೀನು ಸಹ ಓಡಾಡು ಅಂತ ಕೊಟ್ಟಿದ್ರು ಆ ಒಂದು ಫೆಸಿಲಿಟಿಯನ್ನು. ನೆಕ್ಸ್ಟು ವಿದ್ಯಾವಾನ್ ಗುಣೀ ಹತಿ ಚಾತುರ್ ರಾಮ ಕಾಜು ಕರಿಬೇಕೋ ಆತು. ಇನ್ನೊಂದು 5 ನಿಮಿಷ ಮುಗಿಸ್ಬೋದಾ? ಇನ್ನೊಂದು 5 ನಿಮಿಷ ಟೈಮ್ ಇದೆಯಲ್ಲ ಎಲ್ಲರಿಗೂ? ಓಕೆ, ಇದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ವಿದ್ಯಾವಾನ್ ಗುಣೀ ಹತಿ ಚಾತುರ್ ಅಂತ ಬರೆದಿದ್ದಾರೆ ಇಲ್ಲಿ. ವಿದ್ಯೆಯಲ್ಲಿ ಅತ್ಯಂತ ಮಹಾನ್ ಚತುರ, ಮತ್ತೆ ಚಾತುರ್ಯ ವಿದ್ಯೆಗಳಲ್ಲೂ ಮಹಾನ್ ಚತುರ ಅಂತ. ಚಾತುರ್ಯ ಅಂತ ವಿದ್ಯೆಗಳು 4 ವಿದ್ಯೆಗಳಿದೆ, ಚಾತುರ್ಯ ವಿದ್ಯೆಗಳು ಅಂತ. ಅದನ್ನ ಬರ್ಕೊಳ್ಳಿ. ಮೊದಲನೇದು ಸಾಮ. ಯಾಕೆಂದ್ರೆ ಈ ವಿದ್ಯೆಗಳನ್ನ ಯಾರು ಕರಗತ ಮಾಡ್ಕೊಳ್ತೀರಿ, ನಿಮ್ ಸಂಸಾರದಲ್ಲಿ ಯಾವುದೇ ರೀತಿಯ ಜಗಳಗಳು, ತೊಂದರೆಗಳು ಬರಲ್ಲ. ನಾನು ಬರ್ತ್ ಕೊಡ್ತೇನೆ ನಿಮಗೆ. ಈ ವಿದ್ಯೆಗಳನ್ನ ಕಲ್ತ್ಕೊಂಡವ್ರಿಗೆ ಆ ಸಂಸಾರಗಳಲ್ಲಿ, ಹೊರಗಡೆ ಜಗತ್ತಿನಲ್ಲಿ ಜಾಸ್ತಿ ತೊಂದರೆಗಳು, ಅಪಾಯಗಳು, ಜಗಳಗಳು ಇವ್ಯಾವು ಬರಲ್ಲ. ಮೊದಲನೇದು ಸಾಮ. ಎರಡನೇದು ದಾನ. ಎರಡನೇದು ದಾನ. ಮೂರನೇದು ಭೇದ. ಭೇದ, ಭೇದಿ ಅಂತ ಬರ್ಕೊಂಡ್ರೆ ಕಷ್ಟ, ಭೇದ. ನಾಲ್ಕನೇದು ದಂಡ. ನಾಲ್ಕನೇದು ದಂಡ. ಮೊದಲನೇದು ಸಾಮ, ಎರಡನೇದು ದಾನ, ಮೂರನೇದು ಭೇದ, ನಾಲ್ಕನೇದು ದಂಡ. ಈ ಬ್ರಹ್ಮಾಂಡದಲ್ಲಿ ಇಬ್ಬರೇ ಇದನ್ನು ಸಂಪೂರ್ಣ ಕರಗತ ಮಾಡ್ಕೊಂಡಿದ್ದು, ಒಂದು ಕೃಷ್ಣ, ಇನ್ನೊಂದು ಸ್ವಾಮಿ ಹನುಮ. ಈ ಕರಗತವನ್ನ ಸಂಪೂರ್ಣ ಮಾಡ್ಕೊಂಡಿದ್ದವರು. ಸಾಮ ಅಂದ್ರೆ ಕೆಲವು ಸಮಯದಲ್ಲಿ ಮನೆಗಳಲ್ಲಿ ಏನೇನೋ ಮಾತಾಡ್ತಿದ್ದಾರೆ, ಏನೇನೋ ವಿಚಾರಗಳನ್ನು ಹೇಳ್ತಿದ್ದಾರೆ ಅಂದ್ರೆ ಅದನ್ನು ಸ್ವಲ್ಪ ಸಮಾಧಾನವಾಗಿದ್ದು ಕೇಳಿಸ್ಕೊ, ಸಮಾಧಾನವಾಗಿರುವಂತ. ಮಧ್ಯೆ ಮಾತಾಡೋದು, ಮಧ್ಯೆ ಏನೇನೋ ಮಾತಾಡಕ್ ಹೋಗಿ ಏನೇನೋ ಸಿಗಾಕೊಳ್ಳೋದು, ಏನೇನೋ ತೊಂದರೆಗಳು ಮಾಡ್ಕೊಳ್ಳೋದು ಮಾಡ್ತಾರೆ ಕೆಲವರು. ಮೊದಲು ಸಮಾಧಾನವಾಗಿರೋ, ಏನ್ ಹೇಳ್ತಿದ್ದಾರೆ, ಏನ್ ಕೇಳ್ತಿದ್ದಾರೆ, ಏನನ್ನ ಆಲೋಚನೆ ಮಾಡ್ತಿದ್ದೆ, ಫಸ್ಟ್ ಸಮಾಧಾನವಾಗಿದ್ದು ತಿಳ್ಕೋ ಅಂತ, ಸಮಾಧಾನವಾಗಿರೋ. ಎರಡನೇದು ದಾನ. ವಿಪರೀತ ಮನೆಗಳಲ್ಲಿ ಜಗಳ ಮಾಡ್ತಿದ್ದಾರೆ, ಅದು ಇದು ಅಂತ ಬೈತಿದ್ದಾರೆ ಅಂದ್ರೆ ಏನಾರ ಕೊಟ್ಟು ಸಂತೋಷ ಪಡಿಸೋ. ಒಳ್ಳೆ ಮಸಾಲೆ ದೋಸೆ ಕೊಡಿಸ್ತೀನಿ, ಒಳ್ಳೆ ಸಾರಿ ಕೊಡಿಸ್ತೀನಿ ಅಂತ ಖುಷಿ ಪಡಿಸ್ತಾರಲ್ಲ. ಆಯ್ತು, ಈಗ ಜಗಳ ಆಡಬೇಡ, ಆಯ್ತು ಖುಷಿಯಾಗಿರು, ನಿನ್ಗೇನೋ ನಾನು ಕೊಡಿಸ್ತೀನಿ ಅಂತ ಕುಡಿಸಿ ಏನಾದ್ರೂ ಅದನ್ನ ಕೊಡಿಸ್ಬಿಟ್ಟು ಸಂತೋಷ ಪಡಿಸುವಂತ ದಾನ ಅಂದ್ರೆ. ಮೂರನೇದು ಭೇದ. ಭೇದ ಅಂದ್ರೆ ಹೊಗಳೋದು. ಎಷ್ಟೋ ಜನ ತುಂಬಾ ಹೊಗಳುತ್ತಾರೆ, ಸಾರ್ ನೀವೇ ಇಂದ್ರ, ಸಾರ್ ನೀವೇ ಚಂದ್ರ, ಸಾರ್ ನೀವೇ ಹಾಗೆ, ಸಾರ್ ನೀವೇ ಹೀಗೆ, ಸಾರ್. ಆ ಹೊಗಳದಾಗ ಇವ್ರು ಮೈ ಮರ್ತು ಬಿಡ್ತಾರೆ, ಎಲ್ಲ ಕೆಲಸಗಳನ್ನ ಮಾಡ್ಕೊಡ್ತಾರೆ. ಕೆಲವು ಅಧಿಕಾರಿಗಳಿಗೆ ಇದೇ ಕೆಲಸ ಮಾಡೋದೆಲ್ಲ, ಹೊಗಳೋದು ಜಾಸ್ತಿ. ಮನೇಲಿರೋ ಹೆಣ್ಮಕ್ಳು ಅಷ್ಟೇ, ನನಗೆ ಅದನ್ನ ತಗೊಡಿ ಇದನ್ನ ತಗೊಡಿ ಅಂತ ಅಂದಾಗ, ನಿನ್ಗೆ ಯಾಕಮ್ಮ ಒಡವೆ, ನಿನ್ ನಕ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೀಯ, ನಿನಗೆ ಯಾಕೆ ಬೇಕು ಒಡವೆ, ನೀನ್ ನಗೋದ್ರ ಮುಂದೆ ಯಾವ ಒಡವೆನೂ ಇಲ್ಲ, ಯಾವ ಬಂಗಾರನೂ ಇಲ್ಲ ಅಂತ ಈ ತರ ಹೊಗಳಿ ಸಂತೋಷ ಪಡಿಸೋದು ಅಂತ ಭೇದ ಅಂದ್ರೆ. ಭೇದ ಅಂದ್ರೆ ಹೊಗಳೋದು. ಇದನ್ನು ಎಷ್ಟೋ ಜನ ತುಂಬಾ ಚೆನ್ನಾಗಿ ಕರಗತ ಮಾಡ್ಕೊಂಡಿರ್ತಾರೆ. ಹೊಗಳಿ ಸಂತೋಷ ಪಡಿಸೋ. ನಾಲ್ಕನೇದು ದಂಡ. ಈ ಮೂರಕ್ಕೂ ಬಗ್ಲಿಲ್ಲ ಅಂದ್ರೆ, ಈ ಮೂರಕ್ಕೂ ಬೆಲೆನ ಕೊಡ್ಲಿಲ್ಲ ಅಂದ್ರೆ, ಈ ಮೂರಕ್ಕೂ ಅದು ಸರಿಯಾಗಿ ಸಿಗ್ಲಿಲ್ಲ ಅಂದ್ರೆ, ಅವಾಗ ಅವಶ್ಯಕತೆ ಇದ್ರೆ ದಂಡವನ್ನು ಬಳಸೋ, ಅವಶ್ಯಕತೆ ಇದ್ರೆ ದಂಡ ಉಪಯೋಗಿಸು ಅಂತ ಹೇಳಿದ್ರು. ನಮ್ಮವ್ರಿಗೆ ಆ ತಾಳ್ಮೆ ಇಲ್ಲ ಕಣ್ರಿ. ಏಕ್ತಮ್ ದಂಡ. ಅದೇನು ಎತ್ತ ಕೂಲಂಕುಷವಾಗಿ ಸಮಾಧಾನವಾಗಿರಲ್ಲ, ಅದೇನು ಅಂತ ಕೇಳಲ್ಲ, ಮಾತಾಡಲ್ಲ. ಏಕ್ತಮ್ ದಂಡ.
ಭರೇಟು, ಆಮೇಲೆ ಜೈಲಲ್ಲಿ ಕುತ್ಕೊಂಡು ಬರ್ಲೇಟ್ ತಿಂತ, ಆ ಪೊಲೀಸರ ಕೈಲಿ ಬರ್ಲೇಟ್ ತಿಂತ ಆರಾಮಾಗಿ ಕುತ್ಕೊಳ್ಳೋದಾಗ. ಮೊದಲೇ ಸಮಾಧಾನವಾಗಿದ್ರೆ ಅದೆಷ್ಟೋ ಸಮಸ್ಯೆಗಳು ಸಾಲ್ವ್ ಆಗ್ತವೆ. ಸೊ ಈ ವಿದ್ಯೆಗಳನ್ನ ನಾವು ಚಾತುರ್ಯ ವಿದ್ಯೆಗಳು ಅಂತ ಕರಿತೀವಿ. ಸಮಯಕ್ಕೆ ತಕ್ಕಂತೆ ಬೆಳೆಸಿ. ಕೆಲವರು ಯಾರೋ ಮಾತಾಡ್ತಿದ್ದಾರೆ, ಏನೋ ಹೇಳ್ತಿದ್ದಾರೆ ಅಂದ್ರೆ ಸಮಾಧಾನವಾಗಿ ಅದೇನು ಅಂತ ಕೇಳಿಸ್ಕೊಳ್ಳಿ. ಮೊದಲನೇದು ಸಮಾಧಾನ. ಎಲ್ಲದಕ್ಕಿಂತ ಶ್ರೇಷ್ಠವಾದ ದಾನ ಸಮಾಧಾನ. ಮೊದಲನೇದು ಸಮಾಧಾನವಾಗಿದ್ದು, ಆಮೇಲೆ ದಾನ, ಏನಾದ್ರೂ ದಾನವನ್ನ ಕೊಟ್ಟು ಅದನ್ನ ಕೈ ತೊಳ್ಕೊ, ಏನಾದ್ರು ಕೊಟ್ಟು ಕೈ ತೊಳ್ಕೊ ಅಂತ, ಅಂದ್ರೆ ಅಲ್ಲಿಂದ ಲೈನ್ ಕ್ಲಿಯರ್ ಮಾಡ್ಕೊ ಅಂತ, ಏನಾದ್ರು ಕೊಟ್ಟು ಸಂತೋಷ ಪಡಿಸು. ಮೂರನೇದು ಭೇದ. ಭೇದ ಅಂದ್ರೆ ಹೋಗಳೋದು. ಓಕೆ. ನಾಲ್ಕನೇದು ದಂಡ. ಗುರುಜಿ ವಾಯುಪುತ್ರ ಅಂತ ಯಾಕೆ ಕರೀತಾರೆ? ಅವರು ಶಿವನ ಅಂಶಾತ್ಮ ಅಲ್ವಾ? ಹೌದು, ನಾನು ಅದನ್ನೇ ಹೇಳಿದ್ದು. ಶಿವನೇ ವಾಯುದೇವನಿಗೆ ಒಪ್ಸಿದ್ದು, ನಾನು ಇನ್ನೊಂದು ರೂಪದಲ್ಲಿ ಅಲ್ಲೇ ಇರ್ತೀನಿ, ಅದರ ಸೇವೆಯನ್ನ ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅಂತ ಮೊದಲೇ ಶಿವ ಹೇಳಿರ್ತಾನೆ ವಾಯುದೇವನಿಗೆ. ಸೊ ಹಾಗಾಗಿ ಅಂಜನಾದೇವಿಗೆ ಅರ್ಧ ಪ್ರಸಾದವನ್ನು ತಗೊಂಡೋಗಿ ತಲುಪಿಸಿದ್ದು ವಾಯುದೇವನೇ. ಆ ಕಡೆ ಹನುಮಂತರಾಯ ಹುಟ್ಟಿದಾಗ ಸಂಪೂರ್ಣವಾಗಿ ನೋಡ್ಕೊಂಡಿದ್ದು ವಾಯುದೇವನೇ. ಅದಕ್ಕೆ ಅವನ ಪವನ ಪುತ್ರ, ವಾಯುಪುತ್ರ ಅಂತ ಕರೆಯೋದು. ಪವನ ಅಂದ್ರು ಒಂದೇ, ವಾಯು ಅಂದ್ರು ಒಂದೇ, ಎರಡು ಒಂದೇ. ಪವನ ಪುತ್ರ, ವಾಯುಪುತ್ರ ಎಲ್ಲ ಒಂದೇ ಹನುಮಂತರಾಯನ. ಮನೋಜವಂ ಮಾರುತ ತುಲ್ಯ ವೇಗಂ. ಮನೋಜವಂ ಅಂದ್ರೆ ಮನಸ್ಸಿನ ವೇಗದಲ್ಲಿ ಹೋಗುವಂತಹ ಎಬಿಲಿಟಿ ಇದೆ. ವಾತಾತ್ಮಜಂ, ವಾತ ಅಂದ್ರೆ ಗಾಳಿ ಅಂತ. ಅವನು ಗಾಳಿ ಅಲ್ಲ, ಗಾಳಿಯ ಆತ್ಮ. ವಾತಾತ್ಮ ಅಂದ್ರೆ ಗಾಳಿಯ ಒಳಗಡೆ ಸಂಚಾರ ಮಾಡೋ ಆಕ್ಸಿಜನ್ ಅಂತ. ಗಾಳಿ ಬೇರೆ, ಆಕ್ಸಿಜನ್ ಬೇರೆ, ವಿದ್ಯುತ್ ತಂತಿ ಬೇರೆ, ವಿದ್ಯುತ್ ಬೇರೆ. ಹಾಗೆ ಓಕೆ, ಇದು ಇಷ್ಟಿರ್ಲಿ. ನಾಳೆ ಮತ್ತೆ ನಾವು ಭೇಟಿಯಾಗೋಣ. ಎಲ್ಲ ಒಂದೊಂದೇ ವಿಚಾರಗಳನ್ನು ತಿಳ್ಕೊಳ್ಳೋಣ. ಮತ್ತೆ ಪಂಚಮುಖಿ ಆಂಜನೇಯನ ಒಂದು ಸೀಕ್ರೆಟ್ಸ್ಗಳನ್ನ ನಾನು ನಿಮಗೆ ತಿಳಿಸ್ತೇನೆ. ನಮ್ಮೊಳಗೆ ಸಜೀವವಾಗಿ ಆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಆ ಪ್ರಾಣಗಳು. ಅದ್ರ ಬಗ್ಗೆ ತಿಳಿಸ್ತೇನೆ. ನಾಳೆ ಇದೇ ಸಮಯಕ್ಕೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಹರಿ ಓಂ.